ಗುಡ್ ಮಾರ್ನಿಂಗ್ ಮಕ್ಕಳೇ. ಕಳೆದ ತರಗತಿಯಲ್ಲಿ ಗುಣಾಕಾರದ ಲೆಕ್ಕಗಳನ್ನು ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಭಾಗಾಕಾರದ ಲೆಕ್ಕಗಳನ್ನು ಮಾಡೋಣ. ಭಾಗಾಕಾರ ನಿಮ್ಮಲ್ಲಿ ಸ್ವಲ್ಪ ಜನಕ್ಕೆ ಮಾಡೋಕ್ಕೆ ಬರಲ್ಲ ಅಂತ ಹಿಂದೆ ಒಮ್ಮೆ ಕೈ ಎತ್ತಿದ್ರಿ. ನಮಗೆ ಭಾಗಾಕಾರ ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಿದ್ರು ಸರ್, ಆದರೆ ಮರ್ತೋಗ್ಬಿಟ್ಟಿದ್ದಾವೆ ಅಂತ ಒಬ್ಬರು ಹೇಳ್ತಾರೆ. ಇನ್ನು ಕೆಲವರು ಭಾಗಾಕಾರ ಮಾಡೋಕ್ಕೆ ಬರಲ್ಲ ಸರ್, ಯಾಕಂದರೆ ಅವು ಭಾಳ ಕಷ್ಟ ಇದ್ದಾವೆ ಅಂತ ಇನ್ನೊಬ್ರು ಹೇಳ್ತಾರೆ. ಹೌದಾ? ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ಇವತ್ತಿನ ತರಗತಿಯಲ್ಲಿ ನೀವು ಭಾಗಾಕಾರ ಕಲ್ತ್ಬಿಟ್ಟೆ ಹೊರಗೆ ಹೋಗ್ತೀರಿ. ಆದರೆ ನಿಮಗೆ ಪೂರ್ವ ಸಜ್ಜಿತವಾಗಿ ಬರಬೇಕಾದಂಥ ಒಂದು ವಿಷಯ ಅಂದರೆ ಏನು ಬರಬೇಕು? ಏನು ಬರಬೇಕು? ಎಲ್ಲಿವರೆಗೂ ಬರಬೇಕು? 30ರವರೆಗೂ ಮಗ್ಗಿ ಬರಬೇಕು. 30ರವರೆಗೂ ಮಗ್ಗಿ ಬಂತಪ್ಪ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಭಾಳ ನಿರರ್ಗಳವಾಗಿ ಭಾಗಾಕಾರದ ಲೆಕ್ಕಗಳನ್ನು ಆರಾಮ ಮಾಡ್ತೀರ, ಭಾಳ ಈಸಿ ಆಗ್ತವೆ. ಯಾರಿನ್ನೂ ಕಲ್ತಿಲ್ಲ, ನಿಧಾನವಾಗಿ ಕಲೀರಿ. 10ರವರೆಗೂ ಮಗ್ಗಿ ಬರ್ತಾವ? 10ರವರೆಗೂ ಮಗ್ಗಿ ಬರ್ತಾವ? ಮತ್ತು ಇನ್ನೊಂದು ಟ್ರಿಕ್ ಇದೆ, 10ರವರೆಗೂ ಮಗ್ಗಿ ಬಂತಂದ್ರೂ ಸಾಕು, ಮತ್ತು 20ರ ತನಕ ಬಂದರೂ ಸಾಕು. ಒಂದೊಂದು ಹಂತದ ಲೆಕ್ಕಗಳನ್ನು ಭಾಗಾಕಾರದಲ್ಲಿ ಅದನ್ನು ಸಹ ಆರಾಮಾಗಿ ಮಾಡ್ಬೋದು. ಹನುಮಂತು ಮಾಡಿದಿರಿ, ಗುಡ್. ಭಾಗಾಕಾರ ಅಂದರೆ ಏನು? ಭಾಗಾಕಾರ ಅಂದರೇನು? ಯಾರು ಹೇಳ್ತೀರಿ? ಹಾಂ ಹೇಳಪ್ಪ. ಈಗ ವಿನಯ್ ಪಾಟೀಲ್ ಏನು ಹೇಳ್ತಿದ್ದಿಲ್ಲ? ಭಾಗ ಏನಿರುತ್ತೆ? ಕೇಕನ್ನೇ ಭಾಗ ಮಾಡ್ಬೇಕಾ? ಆಸ್ತಿನೂ ಭಾಗ ಮಾಡ್ತಾರೆ, ಗೊತ್ತಾ? ಅಣ್ಣ ತಮ್ಮಂದ್ರಿದ್ದಾಗ ಆಸ್ತಿ ಭಾಗ ಮಾಡ್ಕೊತಾರೆ, ಗೊತ್ತಾ? ಕೇಳಿದಿರೆಲ್ಲಾದರೂ? ನಿಮಗೆ ಗೊತ್ತಿರಲಿಕ್ಕಿಲ್ಲ, ಪೂರ್ತಿಯಾಗಿ ಗೊತ್ತಿರಲಿಕ್ಕಿಲ್ಲ, ಬಟ್ ದೊಡ್ಡವರಾದ್ಮೇಲೆ ಆಸ್ತಿ ಭಾಗ ಮಾಡ್ಕೊತಾರೆ. ಇನ್ನು ಕೆಲವರು ಆಸ್ತಿಗೆ ಗುದ್ದಾಡ್ತಾರೆ, ಅದನ್ನಂತೂ ಕೇಳಿರ್ತಿರಲ್ಲ ಎಲ್ಲಾದರೂ ಒಂದು ಕಡೆ. ಬಟ್ ಆಸ್ತಿ ಭಾಗ ಮಾಡ್ತಾರೆ, ಗೊತ್ತಾ? ಸಮನಾಗಿ ಭಾಗ ಮಾಡ್ತಾರೆ. ಹೌದಾ? ಮೊದಲನೇ ತರಗತಿಯಲ್ಲಿ ನಿಮಗೊಂದು ಮಾತು ಹೇಳಿದ್ದೆ ನಾನು. ಸಂಕಲನ ಮತ್ತು ಗುಣಾಕಾರ ಸಂಬಂಧಿಕರು, ವ್ಯವಕಲನ ಮತ್ತು ಭಾಗಾಕಾರನೂ ಸಂಬಂಧಿಕರು. ಪುನರಾವರ್ತಿತ ಸಂಕಲನಕ್ಕೆ ನಾವೇನು ಮಾಡ್ತಿದ್ವಿ? ಗುಣಾಕಾರ ಮಾಡ್ತಿದ್ವಿ. ಪದೇ ಪದೇ ಅದೇ ಥರ ನಂಬರ್ನ ಪದೇ ಪದೇ ಕೂಡಿಸೋಬೋದು, ಏನು ಮಾಡ್ತಿದ್ವಿ? ಗುಣಿಸ್ಬಿಡ್ತಿದ್ವಿ. ಪದೇ ಪದೇ ಅದೇ ನಂಬರ್ನ ಕಳಿಬೇಕು ಅಂದರೆ ನಾವೇನು ಮಾಡ್ತೀವಿ? ಭಾಗಾಕಾರ ಮಾಡ್ತೀವಿ. ಪುನರಾವರ್ತಿತ ವ್ಯವಕಲನವೇ ಭಾಗಾಕಾರ. ಸಪೋಸ್ ನನ್ನ ಹತ್ರ 10 ಚಾಕ್ಲೇಟ್ ಇದ್ದಾವೆ. ವಿನಯ್ ಪಾಟೀಲ್, ನೀನು ಹೇಳ್ದಲ್ಲಪ್ಪ ಚಾಕ್ಲೇಟ್ ಭಾಗ ಮಾಡಬೇಕು ಅಂತ, ಅದನ್ನೇ ತಗೊಳ್ಳೋಣ. ನನ್ನ ಹತ್ರ 10 ಚಾಕ್ಲೇಟ್ ಇದ್ದಾವೆ, ಸರಿನಾ? ನನ್ನ ಹತ್ರ 10 ಚಾಕ್ಲೇಟ್ ಇದ್ದಾವೆ. 2 ಚಾಕ್ಲೇಟ್ ಕೊಡ್ಬೇಕು ನಾನು. ಎಷ್ಟು ಮಂದಿ ಕೊಡ್ಬೋದು? 2 ಚಾಕ್ಲೇಟ್ ಕೊಡ್ಬೇಕು ನಾನು, ಹೌದಾ? ಫಸ್ಟ್ ನನ್ನ ಹತ್ರ 10 ಚಾಕ್ಲೇಟ್ ಇದ್ವು. ಮೊದಲು ನನ್ನ ಹತ್ರ 10 ಚಾಕ್ಲೇಟ್ ಇದ್ವು. 10 ಚಾಕ್ಲೇಟು, 2 ಚಾಕ್ಲೇಟ್ ಒಬ್ರಿಗೆ ಕೊಡ್ತಾನೆ. ಎಷ್ಟು ಉಳಿತಾವೆ? 8 ಉಳಿತಾವೆ. ಆ 8 ಚಾಕ್ಲೇಟಲ್ಲಿ ಮತ್ತೆ ಒಬ್ಬರಿಗೂ 2 ಕೊಡ್ತೀನಿ. ಎಷ್ಟು ಉಳಿತಾವೆ? 6 ಉಳಿತಾವೆ. ಆ 6 ಚಾಕ್ಲೇಟಲ್ಲಿ ಮತ್ತೆ 2 ಚಾಕ್ಲೇಟ್ ಒಬ್ರಿಗೆ ಕೊಡ್ತೀನಿ. ಎಷ್ಟು ಉಳಿತಾವೆ? 4. 4ರಲ್ಲಿ 2 ಮತ್ತೆ ಇನ್ನೊಬ್ರಿಗೆ ಕೊಡ್ತೀನಿ. ಎಷ್ಟು ಉಳಿತಾವೆ? 2. 2ರಾಗ ಇನ್ನೊಬ್ರಿಗೆ ಮತ್ತೆ 2 ಕೊಡ್ತೀನಿ. ಎಷ್ಟು ಉಳಿತಾವೆ? ಎಷ್ಟು ಸರಿ ಕಳ್ದಂಗೆ ಆಯ್ತದು? ಎಷ್ಟು ಸರಿ ಕಳ್ದಂಗೆ ಆಯಿತು? 1 2 3 4 5 ಸರಿ. 5 ಜನ ಕೊಟ್ಟಂಗೆ ಆಗ್ತದ ಭೈರವಿ? 5 ಜನ ಕೊಟ್ಟಂಗೆ ಆಗ್ತದೆ. ಇಷ್ಟೊಂದು ಸರಿ ಕಳೆದು ನೋಡೋ ಬದಲು ನಾವು ಒಂದೇ ಸರಿ ಕಳಿಬೋದು. ಪುನರಾವರ್ತಿತ ವ್ಯವಕಲನ, ಅದುವೇ ನಮ್ಮ ಭಾಗಾಕಾರ. ಪದೇ ಪದೇ ಕಳಿಬೇಕಾ? 2 ತಗೊಳಪ್ಪ ಚಾಕ್ಲೇಟು. 10 8 ಆದವು. 8ರಾಗ 2 ತಗೊಳಪ್ಪ. ಎಷ್ಟಾದವು? 6 ಆದವು. 6ರಲ್ಲಿ 2 ತಗೊಳಪ್ಪ. 4 ಆದವು. 4ರಲ್ಲಿ 2 ತಗೊಳಮ್ಮ. 2 ಆದವು. 2 ಇದಾವೆ, 2 ತಗೊಂಬಿಡಮ್ಮ. 0. ಒಟ್ಟು 5 ಜನ ಕೊಟ್ಟಂಗಾಯ್ತು ಚಾಕ್ಲೇಟು. ರೈಟ್. ಸೊ ಈ ರೀತಿ ಪುನರಾವರ್ತಿತ ವ್ಯವಕಲನ ಮಾಡೋ ಬದಲು ಮಕ್ಕಳೇ, ನಾವು ನೇರವಾಗಿ ಏನಂತ ಹೇಳ್ಬೋದು? 10 ಚಾಕ್ಲೇಟ್ ಇದ್ದಾವೆ, ನಾವು 2 ಚಾಕ್ಲೇಟ್ ಕೊಡ್ತಿದ್ದೀವಿ ಪ್ರತಿಯೊಬ್ಬರಿಗೂ. ಹಾಗಾದರೆ ಎಷ್ಟು ಜನ ಕೊಡ್ಬೋದು? 5 ಜನಕ್ಕೆ. ಸೊ 10 ಭಾಗಾಕಾರ 2. ಇದನ್ನು ಈ ರೀತಿಯೂ ಬರಿಬೋದು. ಅದನ್ನು ಲೆಕ್ಕದ ರೂಪದಲ್ಲಿ ಬರಿಬೇಕಂದ್ರೆ ಈ ರೀತಿ ಬರಿಬೇಕು. ಅದು ಪ್ರಶ್ನೆ ರೂಪ, ಇದು ಲೆಕ್ಕದ ರೂಪ, ಉತ್ತರದ ರೂಪ. ಆಯಿತಾ? 10ಕ್ಕೆ ಏನಂತ ಕರಿತೀವಿ? ಭಾಜ್ಯ. ಇದಕ್ಕೇನಂತ ಕರಿತೀವಿ ಮಕ್ಕಳೇ? ಭಾಜ್ಯ. ಅದನ್ನು ಭಾಗಿಸ್ತಿರುವ ನಂಬರ್ನ ಏನಂತ ಕರಿತೀವಿ? ಭಾಜಕ. ಆಯಿತಾ? ಈಗ ಇಲ್ಲಿ ಉತ್ತರನ ಈ ರೀತಿಯೂ ಬರೀತಾರೆ ಕೆಲವು ಶಾಲೆಗಳಲ್ಲಿ. ಇನ್ನು ಕೆಲವು ಶಾಲೆಗಳಲ್ಲಿ ಈ ರೀತಿ ಬರೀತಾರೆ, ಬಲಗಡೆ ಬರೀತಾರೆ. ಎರಡೂ ಒಂದೇ. ಆಯಿತಾ? 2 ಒಂದೇ. 2 ಎಷ್ಟಲೇ 10? 2 5ಲೇ 10. ಶೇಷ ಏನು ಬರುತ್ತೆ ಮಕ್ಕಳೇ?
0. ಇಲ್ಲೂ ಸಹ ಅದನ್ನೇ ಬರಿತೀವಿ, 2 5 10 ಶೇಷ 0. ಅದನ್ನ ಮೇಲೆ ಬರೆಯೋ ಬದಲು ಬಲಗಡೆ ಬರಿತೀವಿ, ಅಷ್ಟೇ ವ್ಯತ್ಯಾಸ. ಒಬ್ಬೊಬ್ಬರು ಒಂಥರ ಪದ್ಧತಿ ಅನುಸರಿಸ್ತಾರೆ, ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಸರಿನಾ? ಉತ್ತರ ಮಾತ್ರ ಎರಡೂ ಪದ್ಧತಿಯಲ್ಲಿ ಉತ್ತರ ಒಂದೇ ಬರುತ್ತೆ. ಬರೆಯುವ ಶೈಲಿ ಮಾತ್ರ ಬೇರೆ ಇದೆ, ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಗ್ತಿದೆಯಾ? ನೋಡಿ, ಕೆಲವೊಂದು ಲೆಕ್ಕಗಳನ್ನು ನಾವು ಮಾಡಿದಾಗ ನಮಗೆ ಒಳ್ಳೆ ಅನುಭವ ಆಗ್ತದೆ. ಆ ಅನುಭವದ ಮೇಲೆ ನೀವು ಲೆಕ್ಕ ಮಾಡೋದು ಕಲಿಯೋದ್ರ ಜೊತೆಗೆ ಅದ್ರ ನಿಮ್ಮ ವೇಗನೂ ಹೆಚ್ಚಾಗ್ತದೆ. ಭಾಳ ಫಾಸ್ಟಾಗಿ ಮಾಡ್ತೀರಿ. ಹೋಗ್ತಾ ಲೆಕ್ಕ ನೋಡಿದ ತಕ್ಷಣ ಹೇಳ್ತೀರಿ ನೀವು, ಇದಕ್ಕಿದೇ ಉತ್ತರ ಸರ್ ಅಂತ. ನೆನ್ನೆ ಕೆಲವೊಂದು ಉದಾಹರಣೆಗಳನ್ನು ನೋಡಿದ್ವಿ ನಾವು, ಹೌದಾ? ಅಂದಾಜು ಮಾಡ್ತಿದ್ವಿ, ನೋಡಿ ಅಂದಾಜು ಮಾಡ್ತಿದ್ವಿ. ಬಹುತೇಕ ಹತ್ತತ್ರ ಬರ್ತಿದ್ವು, ಎಲ್ಲವೂ ಸರಿ ಆಗಲಿಲ್ಲ. ಬಟ್ ಬಹುತೇಕ ನಾವೇನು ಮಾಡ್ತಿದ್ವಲ್ಲ ಅಂದಾಜು, ಬಹುತೇಕ ಸರಿ ಆಗ್ತಿದ್ವು, ಹತ್ತತ್ರ ಬರ್ತಿದ್ವು ವ್ಯಾಲ್ಯೂಸು, ಹೌದಿಲ್ಲ? ಸೊ ಇದರಿಂದ ಏನಾಗ್ತದೆ, ನಿಮ್ಮ ಸ್ಪೀಡ್ ಜಾಸ್ತಿ ಆಗ್ತದೆ. ಕೆಲವೊಂದು ಲೆಕ್ಕಗಳನ್ನು ನೀವು ಮಾಡೋದೇ ಬೇಕಿಲ್ಲ, ನೀವು ನೋಡಿದ ತಕ್ಷಣವೇ ಹೇಳ್ಬೋದು. ಆ ಕ್ಷಮತೆ ನಿಮಗೆ ಬರ್ತದೆ. ಇದಕ್ಕೆ ಭಾಜ್ಯ ಅಂತೀವಿ, ಇದಕ್ಕೆ ಭಾಜಕ ಅಂತೀವಿ. ಭಾಜ್ಯ ಭಾಜಕ. ಈ ಉತ್ತರ ಬರುತ್ತಲ್ಲ, ಅದಕ್ಕೇನಂತೀವಿ? ಭಾಗಲಬ್ಧ. ನೆನಪಿದೆಯಾ? ಭಾಗಲಬ್ಧ, ಗುಣಲಬ್ಧ. ಗುಣಾಕಾರದಲ್ಲಿ ಬರುವ ಉತ್ತರಕ್ಕೆ ನಾವು ಗುಣಲಬ್ಧ ಅಂತ ಕರಿತೀವಿ. ಭಾಗಾಕಾರದಲ್ಲಿ ಬರುವ ಉತ್ತರಕ್ಕೆ ನಾವೇನಂತ ಕರಿತೀವಿ? ಭಾಗಲಬ್ಧ. ಗುಣಾಕಾರದ್ದು ಗುಣಲಬ್ಧಮ್ಮ ಸ್ನೇಹ, ಭಾಗಾಕಾರದ್ದು ಭಾಗಲಬ್ಧ. ಗುಣಾಕಾರದ್ದು ಗುಣಲಬ್ಧ, ಗುಣಾಕಾರದಲ್ಲಿ ಬರುವ ಉತ್ತರ ಗುಣಲಬ್ಧ, ಭಾಗಾಕಾರದಲ್ಲಿ ಬರುವ ಉತ್ತರವನ್ನು ಭಾಗಲಬ್ಧವಂತೂ ಕರಿತೀವಿ. ಭಾಗಲಬ್ಧ ನೀವು ಕೇಳಿದ್ರಿ ಅಂತ ನನ್ನ ಪ್ರಕಾರ. ಈ ಹಿಂದೆ ಲೆಕ್ಕಗಳು ಬಂದಿದ್ವು, ಸ್ಥಾನಬೆಲೆ ಮುಖಬೆಲೆ. ಆ ಸ್ಥಾನಬೆಲೆ ಮುಖಬೆಲೆಯನ್ನು ಭಾಗಿಸಿದಾಗ ಬರುವ ಭಾಗಲಬ್ಧ ಕಂಡಿಡೀರಿ, ಗುಣಲಬ್ಧ ಕಂಡಿಡೀರಿ. 2-3 ಲೆಕ್ಕಗಳು ಬಂದಿದ್ವು ಹಿಂದಿನ ತರಗತಿಲೂ ಸಹ, ನಿಮಗೆ ನೆನಪಿದೆ ಅಂದರೆ. ರೈಟ್? ತೊಂದರೆ ಇಲ್ಲ, ಇಲ್ಲಿ ಮಾಡೋಣ. ಸೊ ಇದು ಭಾಜ್ಯ, ನೆನಪಿರ್ಬೇಕು ಮಕ್ಕಳೇ, ಇದು ನೆನಪಿರ್ಬೇಕು. ಭಾಜ್ಯ, ಭಾಜಕ, ಭಾಗಲಬ್ಧ, ಕೊನೆಗೆ ಉಳಿಯುವುದು ಏನಾದರೂ ಉಳಿತಾ ಚಾಕ್ಲೇಟ್ ನಮ್ಮ ಹತ್ರ? ಅದು ಶೇಷ. ಅದು ಏನು ಉಳಿದಿಲ್ಲ ಅಂದರೆ 0 ಬರಿತೀವಿ. ಅಕಸ್ಮಾತ್ ಉಳಿತಪ್ಪ ಅಂದರೆ ಅದನ್ನು ಬರಿತೀವಿ, ಎಷ್ಟು ಉಳಿದಿದೆ ಚಾಕ್ಲೇಟ್ ಅಂತ. ಸೊ ಶೇಷ 0 ಬಂತಪ್ಪ ಅಂದರೆ ಅದನ್ನು ಯಾವ ಥರ ಲೆಕ್ಕ ಅಂತೀವಿ? ಯಾವ ಥರ ಭಾಗಕಾರ ಆಗಿದೆ ಅಂತ ಹೇಳ್ತೀವಿ? ನಿಶೇಷವಾಗಿ ಭಾಜ್ಯತೆಯನ್ನು ಹೊಂದಿದೆ ಅಂತ. ನಿಶೇಷವಾಗಿ ಭಾಗಕಾರ ಆಗಿದೆ ಅಂತ ಹೇಳ್ತೀವಿ ಅದನ್ನು. ಅಕಸ್ಮಾತ್ ಶೇಷ ಉಳಿತಪ್ಪ ಅಂದರೆ ನಿಶೇಷವಾಗಿ ಭಾಗಕಾರನ ಹೊಂದಿಲ್ಲ ಅಂತ ಹೇಳ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಸರಿನಾ? ನೆನಪಿರುತ್ತೆ ಇದು? ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಇದು ನೆನಪಿರುತ್ತೆ ಹಂಗೆ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ನೆನಪಿರುತ್ತೆ ಇದು? ಹಿಂಗೆ ಒಂದು ಚಿತ್ರ. ಭಾಜ್ಯ, ಜಕ, ಭಾಗಲಬ್ಧ, ಶೇಷ. ರೈಟ್? ಮಧ್ಯೆ ಬರೋದು ಭಾಜ್ಯ, ಇಲ್ಲಿ ಬರೋದು ಭಾಜಕ, ಅಲ್ಲಿ ಬರೋದು ಭಾಗಲಬ್ಧ, ಇಲ್ಲಿ ಬರೋದು ಶೇಷ. ಆಯಿತಾ? ಮಿಶ್ರ ಭಿನ್ನರಾಶಿಗಳನ್ನು ವಿಷಮ ಭಿನ್ನರಾಶಿ ಬರಿತಿರ್ತೀವಿ ಒಂದೊಂದ್ಸರಿ, ಅಲ್ಲೂ ಸಹ ಇದು ಹೆಲ್ಪ್ ಆಗುತ್ತೆ. ಭಿನ್ನರಾಶಿಗಳ ಪಾಠದಲ್ಲೂ ಸಹ ಈ ಪದ್ಧತಿ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಯಿತಾ? ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಆಯಿತು, ನೆನಪಿರ್ಬೇಕಾದ. ಆಯಿತಾ? ನೆನಪಿರಲಿ, ಯಾವುದು ಭಾಜ್ಯ, ಯಾವುದು ಭಾಜಕ, ಯಾವುದು ಭಾಗಲಬ್ಧ, ಯಾವುದು ಶೇಷ. ಮುಂದೊಂದು ಸೂತ್ರ ಬರುತ್ತೆ ಮಕ್ಕಳೇ, ಭಾಜ್ಯ = ಭಾಜಕ × ಭಾಗಲಬ್ಧ ಪ್ಲಸ್ ಶೇಷ ಅಂತ. ಸೊ ನಿಮಗೆ ಯಾವುದು ಭಾಜ್ಯ, ಯಾವುದು ಭಾಜಕ, ಯಾವುದು ಭಾಗಲಬ್ಧ, ಹನುಮಂತು ಯಾವುದು ಚಿತ್ರಾನ್ನ, ಯಾವುದು ಉಪ್ಪಿಟ್ಟು, ಯಾವುದು ಶೇಷ, ಅದನ್ನು ನಾವು ಕಂಡುಹಿಡಿಯಲಿಕ್ಕಾಗಲಿಲ್ಲದ್ರೆ ಹೊಟ್ಟೆ ಹಸಿತಿರಬೇಕಾದ್ರೆ ನಾವು ಹೆಂಗೆ ಉಣ್ಬೇಕು ಅಲ್ವಾ? ಎಸ್ ಸರ್ ಓಕೆ, ನಿದ್ದೆ ಹೊಡಿತಿದ್ದೀರಿ ಗೊತ್ತಾಯ್ತು ನನಗೆ. ಇಲ್ಲೊಂದು ಲೆಕ್ಕ ಇದೆ, ಬರೋಣ ಬನ್ನಿ. ನಿಮಗೆ ಮಗ್ಗಿಗಳು ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಮಗ್ಗಿಗಳನ್ನೇ ತಂದು ಹಾಕ್ಬಿಟ್ಟಿದ್ದೀನಿ ಸೈಡಿಗೆ. ಯಾರು ಚಿಂತೆ ಮಾಡಿಬಿಟ್ರಿ ಮಗ್ಗಿ ಬಗ್ಗೆ, ಆಯಿತಾ? ಮಗ್ಗಿ ಬರೋಲ್ಲ ಸಾರ್ ನಮಗೆ. 2 ಮಗ್ಗಿನ ಸಾರ್? ಅಪ್ಪ, 2 ಮಗ್ಗಿ ಯಾರಿಗೆ ಗೊತ್ತಾಗುತ್ತೆ ಸಾರ್? ನಾವೆಲ್ಲ ಅಂತೇನಿಲ್ಲ, ನನಗೆ ಗೊತ್ತು ನಿಮಗೆಲ್ಲರಿಗೂ 2 ಮಗ್ಗಿ ಬರುತ್ತೆ ಅಂತ. ಬರ್ತಾ ಇಲ್ಲ? ವೆರಿ ಗುಡ್. ಇಲ್ಲೊಂದು ಭಾಗಕಾರ ಲೆಕ್ಕ ಇದೆ, ಇಲ್ಲಿ ನೋಡ್ರಿ. ಭಾಜ್ಯ ಎಲ್ಲಿದೆ ಇದರಲ್ಲಿ? ಭಾಜ್ಯ ಎಲ್ಲಿದೆ? ಭಾಜ್ಯ, ಭಾಜಕ. ನೆನಪಿರಲಿ,
ಅದರಲ್ಲಿ ಭಾಜ್ಯ ಯಾವುದು ಭಾಜಕ ಯಾವುದು ಅಂತ ಆಯಿತಾ. ಭಾಜ್ಯ ಯಾವುದು 4, ಭಾಜಕ 2. ಕರೆಕ್ಟಾ? ವೆರಿ ಗುಡ್. ನಿಮ್ಮಲ್ಲಿ ಕೆಲವರು ಇಂಗ್ಲೀಷ್ ಮೀಡಿಯಮಿಂದನೂ ಬಂದಿದ್ದೀರಿ. ಡಿವಿಡೆಂಡ್, ಡಿವೈಸರ್, ಕೋಶೆಂಟ್, ರಿಮೈಂಡರ್ ಅಂತ ಕರೀತಾರೆ. ಡಿವಿಡೆಂಡ್, ಡಿವೈಸರ್, ಕೋಶೆಂಟ್ ಅಂದರೆ ಭಾಗಲಬ್ಧ, ರಿಮೈಂಡರ್ ಅಂದರೆ ಶೇಷ. ಅಷ್ಟೇ, ಇನ್ನೇನಿಲ್ಲ. ಹೆಸರು ಮಾತ್ರ ಬದಲಾಗ್ತವೆ ಅಷ್ಟೇ ಆಯಿತಾ. ಡಿವಿಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಂತ ಬರ್ತದೆ ಸೂತ್ರ. ಅದು ಅದ್ರದ್ದು ಏನು ವ್ಯತ್ಯಾಸಗಳ ಮಕ್ಕಳೇ. ಕೊನೆಗೆ ನಿಮ್ಮದೆಲ್ಲ ಎಕ್ಸಾಮ್ ಆದಮೇಲೆ ಮತ್ತೆ ಅದನ್ನು ಇಂಗ್ಲೀಷಿಗೆ ಮಾಡಿಕೊಡ್ತೀನಿ ನಾನು ನಿಮಗೆ. ಯಾರ್ಯಾರು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದೀರಿ, ಕನ್ನಡದಿಂದ ಇಂಗ್ಲೀಷಿಗೆ ಹೇಗೆ ಮಾಡ್ಬೇಕು ಅನ್ನೋದನ್ನು ಸಹ ಹೇಳ್ಕೊಟ್ಟು ಕಳಿಸ್ತೀನಿ. ಡೋಂಟ್ ವರಿ. ಬಟ್ ಇಲ್ಲಿ ಕನ್ನಡದಲ್ಲಿ ಮಾಡೋಣ. ಲಾಜಿಕ್ ಎಲ್ಲ ಸೇಮ್, ಲೆಕ್ಕ ಮಾಡುವ ಪದ್ಧತಿ ಎಲ್ಲ ಸೇಮ್. ಇಂಗ್ಲೀಷ್ ಮೀಡಿಯಮ್ ಆದರೂ ಸೇಮ್ ಇರುತ್ತೆ, ಕನ್ನಡ ಮೀಡಿಯಮ್ ಆದರೂ ಸೇಮ್ ಇರುತ್ತೆ. ಓಕೆ. ಸೊ ಭಾಜ್ಯ, ಭಾಜಕ. ಸೊ ಲೆಕ್ಕ ಕೊಟ್ಟಿದ್ದಾರೆ. ಈಗ ನಾವು ಶೇಷ ಮತ್ತು ಭಾಗಲಬ್ಧಂಗೆ ಕಂಡುಹಿಡಿಬೇಕು. ಭಾಗಲಬ್ಧ ಶೇಷ ಕಂಡುಹಿಡಿಬೇಕು. ಹೇಗೆ ಮಾಡೋದು ಇದನ್ನು ದೊಡ್ಡ ಇಲ್ಲಿದೆಯಲ್ಲ ಮೊದಲನೇ ಸಂಖ್ಯೆನ ಮೊದಲು ಬರಿತೀವಿ. ಕರೆಕ್ಟಾ? ಭಾಗಕಾರ ಹೇಗೆ ಮಾಡ್ತೀವಿ ನೋಡಿರಿ ಮಕ್ಕಳೇ. ಭಾಗಕಾರ ಹೇಗೆ ಮಾಡ್ತೀವಿ ನೋಡಿರಿ. ಮೊದಲನೇ ಸಂಖ್ಯೆನ ಬರಿತೀವಿ ಇಲ್ಲಿ. ಎರಡನೇ ಸಂಖ್ಯೆ ಐತಲ್ಲ, ಹಿಂಗೆ ಒಂದು ಹಾಕ್ತೀವಿ. ಉಲ್ಟಾ ಸಿನ ಇದು ಉಲ್ಟಾ ಸಿ. 2 ಇಲ್ಲಿ ಬರಿತೀವಿ, ಇನ್ನೊಂದು ಸೀದಾ ಸಿ ಇಲ್ಲಿ ಬರಿತೀವಿ. ಕರೆಕ್ಟಾ? ರೈಟ್. ಈಗ ನಾವು ನೋಡ್ತೀವಿ 2 ಮಧ್ಯೆಯಲ್ಲಿ 4 ಬರುತ್ತಾ ಅಂತ. 2 ಮಧ್ಯೆಯಲ್ಲಿ 4 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡ್ರಿ. 2 4. ಕರೆಕ್ಟಾ? ಅದು ನಿಮಗೆ ಕಂಠಪಾಠಾಗಿರ್ಬೇಕು. ಮತ್ತು ಎಕ್ಸಾಮಲ್ಲೂ ಇದೇ ಥರ ಕೊಡ್ತಾರಂತ ಅನ್ಕೊಂಬೇಡ್ರಿ. ನಾವು ಅಭ್ಯಾಸ ಮಾಡ್ಲಿಕ್ಕೆ ಇದೇ ಥರ ಮಾಡ್ತಿದ್ದೀವಿ ಅಷ್ಟೇ. ಮಗ್ಗಿಗಳೆಲ್ಲ ಕಂಠಪಾಠ ಆದರೆ ಸುಲಭ ಆಗುತ್ತೆ ನಿಮಗೆ. 2 4 ಏನಪ್ಪ? 2 4 ಈ ಥರ ಬರಿಬೇಕು. 2 4. ಕರೆಕ್ಟಾ? 2 4 ಬರೆದುಬಿಟ್ಟು ಮೇಲ್ಗಡೆ ಇರೋ ಅಂಕಿಯಿಂದ ಈ ಅಂಕಿಯನ್ನು ಕಳಿಬೇಕು. 4 ಕಳೆದ್ರೆ ಎಷ್ಟು ಉಳಿಯುತ್ತೆ? ಶೇಷ 0. ಕ್ಲಿಯರ್ ಆಯ್ತಪ್ಪ? ಇದು ಏನು ಬಂತು? ಇದು ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಗಮನಿಸ್ಬೇಕು ನಾವು ಹೇಳ್ಬೇಕಾರೆ. ಇದು ಬರಿಬೇಡ್ರಿ ಆಮೇಲೆ ಬರಿ ಅಂತ್ರಿ. ಇದನ್ನು ಗಮನಿಸ್ಬೇಕು ನಾವು ಹೇಳ್ಬೇಕಾರೆ. ಸುಭಾಷ್, ಭಾಜ್ಯ ಯಾವುದು? 4. ಭಾಜಕ 2. ಭಾಗಲಬ್ಧ ಈ ಸಮಸ್ಯೆ ಆಗ್ತವೆ, ನೋಡ್ಕೊಬೇಕು ನೀವು. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ ಕರೆಕ್ಟಾಗಿ ಕೂತ್ಕೋತಂತ. ಭಾಜಕ, ಭಾಗಲಬ್ಧ, ನಾನು ಕೆಲವ್ರು ನೋಡ್ತಿದ್ದೀನಿ. ಬಾಬಾ ಶೇಷ. ಕನ್ಫ್ಯೂಸ್ ಆಗ್ಬಿಟ್ರಪ್ಪ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. 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 ಮರಿಬಾರ್ದು. ಹೇಳಪ್ಪ ಒಂದ್ಸರಿ ಅಷ್ಟು. ಭಾಜಕ, ಬಾಲಲಬ್ಧ ಅಲ್ಲ, ಭಾಗಲಬ್ಧ. ಬಾಲ ಇರೋದು ಹನುಮಂತಂಗ, ನಿನಗಲ್ಲ. ಆಯಿತಾ? ರೈಟ್. ಬಾಲಲಬ್ಧ ಅಂತದಾರ ಅವರು. ಭಾಗಲಬ್ಧ ಮತ್ತು ಶೇಷ. ಓಕೆ ಮಕ್ಕಳ, ಇಲ್ಲಿ ಉತ್ತರ ಏನು ಬಂತು ಲೆಕ್ಕಕ್ಕೆ? ಹಾಗಾದರೆ 0. ಭಾಗಲಬ್ಧ ಎಷ್ಟು ಬಂತು? ಅದುವೇ ನಮ್ಮ ಉತ್ತರ. ಆಯಿತಾ? ಈ ಲೆಕ್ಕಕ್ಕೆ ಅರ್ಥ ಆಯ್ತಾ? ಮತ್ತು 0 ಅಂತ ಬರೆದುಬಿಟ್ಟಿರಿ ಸರ್. ಕೊನೆಗೆ 0 ಬಂತಲ್ಲ ನೋಡಿ ಸರ್. ಅಲ್ಲ, ಈ ಲೆಕ್ಕ ಮಾಡೋಣ. ಹೌದು 16 2 ಈ ರೀತಿ ಬರಿತೀರಾ? ಭಾಜ್ಯ, ಇದು ಭಾಜ್ಯ ಇಲ್ಲಿ ಬರಿತೀರಿ, ಭಾಜಕನ ಇಲ್ಲಿ ಬರಿತೀರಿ. ಕರೆಕ್ಟಾ? ಎಸ್. ಈಗ ಲೆಕ್ಕ ಮಾಡ್ಬೇಕು ನಾವು. 2 ಎಷ್ಟಲಿ 16? ಇಲ್ಲಿದೆ, ಮಗ್ಗಿಯಲ್ಲಿದೆ ತಾನೇ? ಮಗ್ಗಿಯಲ್ಲಿದೆ, ಏನು ಚಿಂತೆ ಇಲ್ಲ, ನಾವು ಬರೆದು ಬಿಡ್ತೀವಿ ಅದನ್ನೇ. ಕರೆಕ್ಟಾ? 2 8 16 ಶೇಷ 0. ಕರೆಕ್ಟಾ? ಹನುಮಂತು ನೀನು ಹೇಳಪ್ಪ. ಭಾಜ್ಯ
ಯಾವುದು? 16. ಭಾಜಕ 2. ಭಾಗಲಬ್ಧ 8. ಶೇಷ 0. ವೆರಿ ಗುಡ್. ಭಾಜ್ಯ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ. ಸೊ ಇಲ್ಲಿ ನಮಗೆ ಬಂದದ್ದು ಉತ್ತರ ಯಾವುದು? ಇದೆ 8. ಇದೆ ನಮ್ಮ ಉತ್ತರ. ಇದಕ್ಕೆ ಉತ್ತರ ಎಷ್ಟು? 8. ಅರ್ಥ ಆಗ್ತದಾ ಮಕ್ಕಳೇ? ಕ್ಲಿಯರ್? ಮುಂದೋಗ್ಬೋದಾ? ಅರ್ಥ ಆಗಿದೆಯಾ? ಮಾಡಕ್ಕೆ ಬರ್ತಾ ಇದೆಯಾ? ಓಕೆ, ಇಲ್ಲಿ ನೋಡಿ, ಈ ಲೆಕ್ಕಕ್ಕೆ ಉತ್ತರ ಹೇಳ್ಬೇಕು ನೀವೇ. ಎಷ್ಟು? ಹೇಳಮ್ಮ, ಒಂದು ನಿಮಿಷ. ಸಿಂಚನ ಹೇಳ್ತದಾಳೆ. ಹೇಳು ಸಿಂಚನ. ಯಾವುದರಲ್ಲಿ? ಹೇಳು ಹೇಳು ಹೇಳು, ನಿಧಾನ ಹೇಳು. 2 ಮಗ್ಗಿಗಿಂತ ಜಾಸ್ತಿ ಇದೆ. 20ಕ್ಕಿಂತ ಜಾಸ್ತಿ ಇದೆ ಅದು. 2 ಮಗ್ಗಿಯಲ್ಲಿ ಎಲ್ಲೂ 24 ಬಂದಿಲ್ಲ ಸರ್. ಇದು ಇವಾಗ ನೋಡ್ರಿ, ಇವಾಗ ಮಗ್ಗಿಗಿಂತ ಜಾಸ್ತಿ ಬಂತಪ್ಪ ಅಂದರೆ ನೀವು ಕಲ್ತಿರೋದು ಮಗ್ಗಿ 2 ಹತ್ತಲೆ 20 ತನಕ ಕಲ್ತಿದ್ದೀರಿ. ಮಗ್ಗಿಗಿಂತ ಜಾಸ್ತಿ ಬಂದುಬಿಟ್ರೆ ಅದನ್ನು ಹೇಗೆ ಭಾಗಾಕಾರ ಮಾಡಬೇಕು, ಅದನ್ನು ಹೇಗೆ ಭಾಗಾಕಾರ ಮಾಡಬೇಕು ನೋಡ್ತೀರಾ ಎಲ್ಲರೂ? ಎಲ್ಲರೂ ನೋಡ್ಕೊಳ್ಳಿ ಮಕ್ಕಳು ಹೇಗೆ ಮಾಡ್ಬೇಕಂತ. 24 ಭಾಜ್ಯ, ಭಾಜ್ಯ ಮತ್ತು ಅದು ಭಾಜಕ 2. ಕರೆಕ್ಟ್ ಇದೆಯಾ? ಓಕೆ. ಮೊದಲು ಏನು ಮಾಡಬೇಕು ಗೊತ್ತಾ? ಮೊದಲು ಏನು ಮಾಡಬೇಕು ಗೊತ್ತಾ? ಗುಣಾಕಾರ ಇದ್ದಾಗ ನಾವು ಈ ಕಡೆಯಿಂದ ಮಾಡ್ತಾ ಬರ್ತಿದ್ವಿ. ಕರೆಕ್ಟಾ? ಗುಣಾಕಾರ ಇದ್ದಾಗ ಈ ಕಡೆಯಿಂದ ಮಾಡ್ತಾ ಬರ್ತಿದ್ವಿ. ಭಾಗಾಕಾರ ಉಲ್ಟಾ. ಭಾಗಾಕಾರಕ್ಕೆ ಏನು ಮಾಡಬೇಕು? ಇಲ್ಲಿಂದ ಒಬ್ಬೊಬ್ಬರನ್ನೇ ಮಾತಾಡ್ಸ್ಕೊಂತ ಹೋಗ್ಬೇಕು. ಅರ್ಥ ಆಯ್ತಾ? ಈಗ 2 ಇದೆ ಇಲ್ಲಿ. 2 ಮಗ್ಗಿಯಲ್ಲಿ 2 ಬರುತ್ತಾ? ಫಸ್ಟ್ ಆಫ್ ಆಲ್ 24 ನೋಡ್ತೀನಿ. 24 ಜಾಸ್ತಿ ಆಯ್ತಲ್ವಾ? ಭಾಳ ಆಯಿತು ತಾನೆ? ಭಾಳ ಆಯಿತು. ಅದಕ್ಕೆ ನಾವೇನು ಮಾಡ್ತೀನಿ? ಫಸ್ಟ್ ಒಂದು ಅಂಕೆ ತಗೊಂತೇನೆ. ಮೊದಲು 1 ಅಂಕೆ ತಗೊಂತೇನೆ. ಇಲ್ಲ ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಮೊದಲು ನೀವು ಒಂದೇ ಒಂದು ಅಂಕೆ ತಗೊಳ್ರಿ. 2 ಆಗುತ್ತೆ. 2 ಹೋಗುತ್ತಲ್ವಾ? 2 ಮಗ್ಗಿಯಲ್ಲಿ 2 ಬರುತ್ತಲ್ವಾ? 2 ಮಗ್ಗಿಯಲ್ಲಿ 2 ಬರುತ್ತೆ ನೋಡಿರಿ. ಬರುತ್ತಾ? ಎಷ್ಟಲೇ? 2 1 2. ಖತಮ್. 2 1 2. ಈಗ ಇದನ್ನು ಕಳಿಬೇಕು. 2ರಲ್ಲಿ 2 ಹೋದ್ರೆ ಶೇಷ 0. ಹಾಂ ಸರ್, 0 ಬಂದು ಸರ್, ಲೆಕ್ಕ ಮುಗೀತು ಸರ್. ನಾವು ಎಲ್ಲರನ್ನೂ ಮಾತಾಡ್ಸಿದೀವ? ಇವ್ರೊಬ್ಬರನ್ನೇ ಮಾತಾಡ್ಸಿರೋದು. ಈಗ ಇವ್ರನ್ನ ಮಾತಾಡ್ಸಲಿಲ್ಲ ಅಂದ್ರೆ ಇವ್ರು ಬೇಜಾರಾಗಲ್ವಾ? ಹಾಂ, ಮತ್ತು ಅವ್ರನ್ನೂ ಏನು ಮಾಡಬೇಕು? ಕೆಳಗೆ ಕಳ್ಕೊಬೇಕು. ಈಗ 4ನ್ನು ಕೆಳಗೆ ಕರ್ಕೊಂಬರ್ಬೇಕು ನಾವು. 4ನ್ನು ಕೆಳಗಡೆ ಕರ್ಕೊಂಬರ್ಬೇಕು. ಸರಿನಾ? ಈಗ 2 ಮಗ್ಗಿ 4 ಹೋಗುತ್ತಾ? ಎಲ್ಲೋಗುತ್ತೆ? 2 2 4. ಹಿಂದಿನ ಲೆಕ್ಕದಲ್ಲೂ ನಾವು ನೋಡಿದ್ವಿ. 2 2 4, ಶೇಷ 0. ಸೊ ಭಾಗಲಬ್ಧ ಎಷ್ಟು ಬಂತು? ಭಾಗಲಬ್ಧ 12. ಇಲ್ಲಿ ಬಂದತ್ತು ನೋಡ್ರಿ ಭಾಗಲಬ್ಧ. ಆಯಿತಾ ಮಕ್ಕಳೇ? ನನ್ನ ಜೊತೆ ಇನ್ನೊಂದ್ಸರಿ ಹೇಳ್ತೀರಾ? ಭಾಜ್ಯ, ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಏನದು? ಏನದು? ಏನು? ವೆರಿ ಗುಡ್. ಕ್ಲಿಯರ್ ಆಯ್ತಾ? ಮುಂದೋಗ್ಬೋದಾ? ವೆರಿ ಗುಡ್. ಇದನ್ನು ಮಾಡ್ಬೋದಾ ನಾವು? ಭಾಜ್ಯ 18. ಭಾಜ್ಯ 18 ನೇರವಾಗಿ ಹೇಳ್ತೀರಲ್ಲ? 3 ಎಷ್ಟಲೇ 18? 3 6ಲೇ 18. ಯಾರು ಮಾಡಿದಿರಿ, ಯಾರು ಲೆಕ್ಕ ಬರ್ತದೆ ಜಲ್ದಿ ಹೇಳ್ತೀರಿ. ಯಾರು ಮೊದಲನೇ ಬಾರಿ ಕಲಿತಿದ್ದೀರಿ ನಿಧಾನವಾಗಿ ನೋಡಿ. ಅರ್ಥ ಆಗ್ತಿದೆಯಪ್ಪ ಗಣೇಶ? 18 ಬರ್ತಾಯಿದೆ. 18 ಭಾಜ್ಯ. ಭಾಜಕ ಎಷ್ಟು? 3. ಈ ರೀತಿ ಬರ್ಕೊತೀವಿ ಇಲ್ಲ ಇದನ್ನು? ಈ ಕ್ವಶನ್ ಈ ಥರ ಬರ್ಕೊತೀವಿಲ್ಲಪ್ಪ ಸಾಗರ. ಈಗ 3 ಎಷ್ಟಲೇ 18? 3 ಎಷ್ಟಲೇ 18? ವೆರಿ ಗುಡ್. 3 6ಲೇ 18, ಶೇಷ 0. ಕ್ಲಿಯರಾ? ವೆರಿ ಗುಡ್, ವೆರಿ ಗುಡ್. ಭಾಗಲಬ್ಧ ಎಷ್ಟು ಬಂತು? ಬರೆದಿದ್ದೀವ? ಅರ್ಥ ಆಗ್ತಿದೆಯಾ ಮಕ್ಕಳೇ? ಯಾರಿಗೆ ಭಾಗಕಾರ ಬರಲ್ಲ ಅಂತಿದ್ರಲ್ಲ, ನಿಮಗೆ ಸ್ವಲ್ಪ ಗೊತ್ತಾಗ್ತಿದೆ ಹೆಂಗೆ ಮಾಡೋದು ಅಂತ?
ಗೊತ್ತಾಯ್ತಾ? ಎಷ್ಟನೇ ಕ್ಲಾಸ್ ಈಗ? ಓಹ್ ನೋಡ್ರಿ, ಅವ್ನು 3rd ಸ್ಟ್ಯಾಂಡರ್ಡ್ ಅದನ್ನು, ಅವನಿಗೆ ಬಂತು ಎಲ್ಲ. ಹಾಂ, ಕರೆಕ್ಟಾ ಇಲ್ಲ? ಮುಂದೆ ಹೋಗೋಣ. ಚಲೋ, ಇಲ್ಲಿ ನೋಡ್ರಿ, 96 ಡಿವೈಡೆಡ್ ಬೈ 3 ಮಕ್ಕಳೇ ಎಷ್ಟಪ್ಪ? 32. ಫಾಸ್ಟ್. ಓ ನೀನು ಹಳೆ ಹುಡುಗ, ನಿನಗೆ ಭಾಳ ಜಲ್ದಿ ಬರ್ತದೆ. 96 ಡಿವೈಡೆಡ್ ಬೈ 3. 96 ಡಿವೈಡೆಡ್ ಬೈ 3. ಸುಭಾಷ್, ನಾವೇನು ಮಾಡ್ಬೇಕು? ಯಾವ ಕಡೆಯಿಂದ ಬರ್ಬೇಕು ಈಗ ಇದಕ್ಕೆ? ಹಾಂ, ವೆರಿ ಗುಡ್. ಗುಣಾಕಾರ ಆಗಿದ್ದರೆ ನಾವೇನು ಮಾಡ್ತಿದ್ವಿ? ಹಿಂಗೆ ಹೋಗ್ತಿದ್ವಿ, ಕರೆಕ್ಟಾ? ಭಾಗಾಕಾರ ಆಗಿದ್ರೆ ಏನು ಮಾಡ್ತೀವಿ ನಾವು? ಈ ಕಡೆ ಬರ್ತೀವಿ, ಈ ದಿಕ್ಕಲ್ಲಿ ಬರ್ತೀವಿ. ಮೊದಲು ಯಾರಿದ್ದಾರೆ? 9. 3ಕ್ಕಿಂತ ಜಾಸ್ತಿ, 3ಕ್ಕೆ ಸಮ ಅಥವಾ 3ಕ್ಕಿಂತ ಜಾಸ್ತಿ ಇದೆ ಅದು? 3ಕ್ಕೆ ಸಮ ಇಲ್ಲ, 3ಕ್ಕಿಂತ ಜಾಸ್ತಿ ಇದೆ. 3ಕ್ಕಿಂತ ಜಾಸ್ತಿ ಇದೆ ಭೈರವಿ. 3ಕ್ಕಿಂತ ಜಾಸ್ತಿ ಇದ್ಮೇಲೆ ಅದು ಭಾಗಾಕಾರ ಆಗುತ್ತೆ ಅಂತ ಅರ್ಥ. 3ಕ್ಕಿಂತ ಅದಕ್ಕೆ ನೋಡಿರಿ, ಭಾಜಕಕ್ಕಿಂತ ಜಾಸ್ತಿ ಇರಬೇಕು. ಭಾಜಕಕ್ಕಿಂತ ಜಾಸ್ತಿ ಇರಬೇಕು ನಂಬರ್, ಅವಾಗ ಏನಾಗುತ್ತೆ? ಭಾಗಾಕಾರ ಆಗುತ್ತೆ ಅಂತ ಅರ್ಥ. ಸೊ 9 3ಕ್ಕಿಂತ ಜಾಸ್ತಿ ಇದೆ ಅಂದರೆ ಭಾಗಾಕಾರ ಆಗುತ್ತೆ. ಎಲ್ಲಿದೆ 9? 3 3 9. 3 9, ಶೇಷ 0. ಮುಗಿತಾ ಲೆಕ್ಕ ಇಲ್ಲಿಗೆ? 6 ನಾವಿನ್ನೂ ಮಾತಾಡ್ಸಿಲ್ಲ, ಬಿಡೋ ಹಾಗಿಲ್ಲ. ಯಾರನ್ನೂ ಹಾಗೆ ಬಿಡೋ ಹಾಗಿಲ್ಲ ಗೌತಮ್, ಯಾರನ್ನೂ ಹಾಗೆ ಬಿಡೋ ಹಾಗಿಲ್ಲ. 6 ಕೆಳಗೆ ತರ್ತೀನಿ ಹಾಲೇಶ್. ನಾನು ಹಾಲೇಶ್ 6 ಉಳಿತಲ್ಲ, ಅದನ್ನು ಕೆಳಗೆ ತರ್ಬೇಕು. ಮತ್ತು ನಾವು 6 ಮಾತಾಡ್ಸ್ಬೇಕು. ಈಗ 6 ಮಾತಾಡ್ಸೋಣ ಅಂತ ನೋಡಿದ್ರೆ ಮತ್ತೆ 3 ಮಗ್ಗಿ 6 3ಕ್ಕಿಂತ ಜಾಸ್ತಿ ಇದೆಯಾ? ಹಾಗಾದ್ರೆ ಚಿಂತೆ ಇಲ್ಲ, ಭಾಗಾಕಾರ ಆಗುತ್ತೆ. ಎಲ್ಲಿದೆ 6? 3 2 6. ಓ ವೆರಿ ಗುಡ್, ಥ್ಯಾಂಕ್ ಯು. 3 2 6, ಶೇಷ 0. ಸರಿ ಆಯ್ತಾ ಮಕ್ಕಳೇ? ಬಂದಿದೆಯಾ ಎಲ್ಲರಿಗೂ? ನಿನಗೆ ಬಂತಪ್ಪ ಸಾಗರ್ ಪಾಟೀಲ್? ಲೆಕ್ಕ ಮಾಡೋಕ್ಕೆ ಬರ್ತಾ ಇದ್ದಾವ ಇವು? ವೆರಿ ಗುಡ್. ಏನಪ್ಪ ಕಲೇಶ್? ಪಂಡಿತರಾಧ್ಯ? ಗುಡ್. ಸಾಗರ್? ಸುಭಾಷ್? ಗುರುಗಳೇ ನಿಮಗೆ ಬರ್ತಾವ್ರ? ಇವು ಮಾಡೋಕ್ಕೆ ಬರ್ತದವ್ರ? ನಿಜ ಹೇಳ್ತಿದ್ದೀರಾ? ಮುಂದಿನ ಲೆಕ್ಕ ಕೊಡ್ತೀನಿ. ಎಲ್ಲವೂ ಈಸಿ ಇದಾವಲ್ಲ, ಇದರಲ್ಲಿ ಏನು ಟಫ್ ಇದೆ? ಇದು ಈಸಿನೇ ಟಫ್ ಹೇಳಿ ನೀನು ಹೇಳ್ಬೇಕು. ಹಾಂ, ಈಸಿ. ಮತ್ತು ಮಾಡೋಕ್ಕೆ ಬರ್ತಿದೆಯಾ? ಓಕೆ, ಗುಡ್. ಮುಂದಿನ ಪ್ರಶ್ನೆ. ಶೋರ್. ಇಲ್ಲಿ ಬರೀಲಿಲ್ಲ ಅಂದಮ್ಮ, ಭಾಗಲಬ್ಧ ಇಲ್ಲಿ ಬರೀಲಿಲ್ಲ ಸಾರ್ ಅಂತ ನಮ್ಮ ಸಿಂಚನ ಹೇಳ್ತದಾಳೆ. ಆಯ್ತು, ಮಾಡಿರಿ, ಲೆಕ್ಕ ಮಾಡಿರಿ. ಭಾಜ್ಯ, ಇಲ್ಲೊಂದು ವಿಷಯ ಇದೆ ನಿಮಗೆ ತಿಳಿಸೋದಿದೆ, ಅದಕ್ಕೆ ಮೊದಲು ಬರೀರಿ ನೀಟಾಗಿ ರೀತಿ. ಸುಭಾಷ್ ಮಾಡ್ಕೊಳಪ್ಪ. ಇರಲಿ ಸುಭಾಷ್, ನಾನು ಹೇಳ್ಕೊಡ್ತೀನಿ ನೋಡು, ತೊಂದರೆ ಇಲ್ಲ. ಸುಭಾಷ್, ಫಸ್ಟ್ ನಂಬರ್ ಯಾವುದು? ಓಕೆ, 3ರಿಂದ 2 ಭಾಗಾಕಾರ ಮಾಡೋಕ್ಕಾಗುತ್ತಾ? ಆಗುತ್ತಾ? ಏಕಲ್ಲ. ಯಾಕೆ ಹೇಳ್ರಿ? 2 3ಕ್ಕಿಂತ ಕಡಿಮೆ ಇದೆ. 2 3ಕ್ಕಿಂತ ಕಡಿಮೆ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ ಮಕ್ಕಳೇ? 1 ಸಾಕಾಗಲ್ರಿ, 1 ಸಾಕಾಗಲ್ಲ. ಅದಕ್ಕೆ ನಾವು 2 ನಂಬರ್ ತಗೊಂಡ್ಬಿಡ್ತೀವಿ. ಈ 2 ನಂಬರ್ ತಗೊಂಡಾಗ ಎಷ್ಟಾಗ್ತವೆ? 24 ಆಯ್ತಲ್ಲ. ಇದು ನಂಬರ್ ನೋಡ್ರಿ ಸುಭಾಷ್. ಇದು 2 ಇತ್ತು ಮುಂಚೆ, 2 ಜೊತೆ 4 ಸೇರ್ಕೊಂಡ್ರೆ ಎಷ್ಟಾಗ್ತದೆ? 24. ನೋಡಿ ಹೇಳಪ್ಪ, ನಂಬರ್ ಬರ್ತಾವಿಲ್ಲ, 1 2 3 ಬರ್ತಾವಿಲ್ಲಪ್ಪ. 2 ಪಕ್ಕ 4 ಬಂದರೆ ಏನಂತ ಓದ್ತಿ ಅದನ್ನು? ಹಾಂ, ಯಾಕೆ ಕೂಡಿಸ್ತೀಯಪ್ಪ? 2 ಪಕ್ಕ 4 ಬಂತಂದ್ರೆ ಅದನ್ನು ಏನಂತ ಓದ್ತೀಯ? ಅದಕ್ಕೆ ಹೇಳ್ತಿರೋದು ನಾನು. 24 ಬಂತಿಲ್ಲ. 24 3ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಜಾಸ್ತಿ ಇದೆಯಾ ಕಡಿಮೆ ಇಲ್ವಾ? ಹಾಂ, ಮತ್ತೆ ಅವನು ಜಾಸ್ತಿ ಇದೆ ಅಂತ ತಾನೆ. 24 3ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಕಡಿಮೆ ಇದೆ ಅಲ್ವಾ? 3 ಜಾಸ್ತಿನಾ 24 ಜಾಸ್ತಿನಾ? ಮತ್ತೆ ಹೆಂಗೆ ಕಡಿಮೆ ಆಯ್ತು 24? ಹನುಮಂತಂಗೆ ಬಾಲ ಇದೆ, ನಿನಗೂ ಬಾಲ ಇದೆಯಾ? ಏನಪ್ಪ 24 3ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಹೆಚ್ಚಿದೆ. ಹೆಚ್ಚಿಗೆ ಇದೆ ಅಂದಮೇಲೆ ಭಾಗಾಕಾರ ಆಗುತ್ತೆ. ಈಗ ಭಾಗಾಕಾರ ಮಾಡೋಕ್ಕೆ ನೋಡೋಣ. ಎಲ್ಲಿದೆ ಅದೃಷ್ಟ? 3 ಮಗ್ಗಿಯಲ್ಲಿ 24 ಇದೆ. ಎಲ್ಲಿದೆ? 3 8 24. 3 8 24, ಶೇಷ 0. 4 4 ಹೋದ್ರೆ 0, 2 2 ಹೋದ್ರೆ 0. ಈ ಕೊನೆಗೊಂದು 0 ಇದೆ ಸರ್. ಆ 0ಗೆ 8, ಆ 0ಗೆ 8 ಪಕ್ಕ ಒಂದು 0. 3 0 0,
ಶೇಷ ಸೊನ್ನೆ. ಆ ಥರ ಏನು ಬರೆಯೋದು ಬೇಡ. ಆ ಕೊನೆಗೆ ಸೊನ್ನೆಗೆ ಒಂದು ಸೊನ್ನೆ ಇಟ್ಬಿಟ್ರೆ ಮುಗ್ದೋಯ್ತು ಕತೆ. ಇದನ್ನು ಇದ್ರೆ ಏನಾಗಲ್ಲ, ತಪ್ಪೇನಿಲ್ಲ. ಸೊನ್ನೆಗೇನಾರ ಬೆಲೆ ಇದೆಯಾ? ಏನು ಬೆಲೆ ಇಲ್ಲ. ಸೊ ಉತ್ತರ ಏನು ಬರುತ್ತೆ ಮಕ್ಕಳು ಇಲ್ಲಿ? 80 ಇದಕ್ಕೆ ಸರಿಯಾದ ಉತ್ತರ. ಸರಿನಾ? 80 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ರೆಡಿ ಇದ್ದೀರಾ ಮಕ್ಕಳೇ ಎಲ್ಲರೂ? ಚಾಲು. ಎಷ್ಟು? ಇದಕ್ಕೆ ಒಂದೇ ಬರುತ್ತಲ್ವಾ? 4 ಭಾಗಾಕಾರ 4. 4 ಎಷ್ಟಲೇ? 1 4. 4 1 4 ಶೇಷ 0. ಕರೆಕ್ಟಾ? ಸೊ ಇದಕ್ಕೇನು ಬರುತ್ತೆ ಉತ್ತರ? ಒಂದೇ ಬರುತ್ತೆ. ಹಾಂ, ಕ್ಲಿಯರ್ ಆಯಿತಾ? ಇದು ಈಸಿ ಇತ್ತು. ಮುಂದಿನ ಪ್ರಶ್ನೆ. 4 4 16. 16 ಭಾಗಾಕಾರ 4. ಸುಭಾಷ್, ಮೊದಲು ಒಂದು ತಾಂತೀವಿ. ಒಂದು ನಂಬರ್ ತಾಂತೇನೆ. 1 4ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಸಾಗರ್ ಪಾಟೀಲ್, 1 4ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಕಡಿಮೆ ಇದೆ. 1 ಜಾಸ್ತಿನಾ 4 ಜಾಸ್ತಿನಪ್ಪ? 1 ಜಾಸ್ತಿನಾ 4 ಜಾಸ್ತಿನಾ? 1 ಜಾಸ್ತಿನಾ 4 ಜಾಸ್ತಿನಾ? 4 ಜಾಸ್ತಿ, 1 ಕಡಿಮೆ. 4 ಜಾಸ್ತಿ, 1 ಕಡಿಮೆ. ಕರೆಕ್ಟಾ? ಸೊ ಏನಾಗ್ತದೆ ಇಲ್ಲಿ? 1 ಕಡಿಮೆ ಆಯ್ತಲ್ವ? ಇದು 4 ಭಾಳ ತಾನೆ. ಅದಕ್ಕೆ 1 ಕಡಿಮೆ ಆಗಿತ್ತು. ನಾನೇನು ಮಾಡ್ತೀನಿ? 2 ನಂಬರ್ ತಗೊಂತೀನಿ. 2 ನಂಬರ್ ತಗೊಂಡ್ರೆ ಎಷ್ಟಾಯ್ತು? ಈಗ 1 ರೂಪಾಯಿ 6 ಬಂತು ಅಂದರೆ ಎಷ್ಟಾಯ್ತು ಸುಭಾಷ್? 40. ಏನೇನೋ ಹೇಳ್ತೀಯಲ್ಲಪ್ಪ. 1 ರೂಪಾಯಿ 6 ಬಂತಂದ್ರೆ ಏನಂತ ಓದ್ತೀವಿ ಅದನ್ನು? ನಂಬರ್ನ 16 ಅಂತ ಓದ್ತೀವಿ. ಕರೆಕ್ಟಾ? ಈಗ 4 ಮಗ್ಗೆಯಲ್ಲಿ 16 ಬರುತ್ತಾ? 16 4ಕ್ಕಿಂತ ಜಾಸ್ತಿ ಆಗಿದೆ ಇಲ್ವಾ? ಹಾಗಾದರೆ ಭಾಗಾಕಾರ ಆಗುತ್ತೆ. 4 ಮಗ್ಗೆಯಲ್ಲಿ 16 ಬರುತ್ತೆ. ಎಲ್ಲಿ ಬರುತ್ತೆ? 4 4 16. ನಾನು ಅದನ್ನು ಬರಿತೀನಿ ಈಗ. 4 4 16 ಶೇಷ 6ರಲ್ಲಿ 6 ಹೋದರೆ 0, 1ರಲ್ಲಿ 1 ಹೋದರೆ 0, ಒಟ್ಟಾರೆ 0. ಇದಕ್ಕೆ ಬರಬೇಕಾದ ಉತ್ತರ ಎಷ್ಟು? 4. ಕ್ಲಿಯರ್? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ. ಸುಭಾಷ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಪ್ರತೀಕ್, ಅರ್ಥ ಆಗಿದೆಯಪ್ಪ? ಗುಡ್, ವೆರಿ ಗುಡ್. 25 ಭಾಗಾಕಾರ 5 ಭಾಜ್ಯ ಭಾಜಕ. ಕರೆಕ್ಟಾ? ಭಾಜ್ಯ ಮತ್ತು ಭಾಜಕ. 25 ಡಿವೈಡೆಡ್ ಬೈ 5. ಇಲ್ಲ ನೋಡಿ, 25 ಡಿವೈಡೆಡ್ ಬೈ 5 ಇದೆ. ಸುಭಾಷ್, ಫಸ್ಟ್ ನಂಬರ್ ಯಾವ್ದು ನೋಡ್ತೀಯಾ? 2. 2 5ಕ್ಕಿಂತ ಜಾಸ್ತಿ ಇದೆಯಾ? ಇಲ್ಲ. 2 ಕಡಿಮೆ, 5 ಜಾಸ್ತಿ. ಭಾಗಾಕಾರ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ? 2 ನಂಬರ್ ತಗೊತೀವಿ. ಸುಭಾಷ್, 2 ನಂಬರ್ ತಗೊಂಡ್ರೆ ಏನಂತ ಓದ್ತಿದ್ದನ್ನು? 25. 25 5ಕ್ಕಿಂತ ಜಾಸ್ತಿ ಆಯಿತಾ? 25 5ಕ್ಕಿಂತ ಜಾಸ್ತಿ ಆಯಿತಾ? ಹ್ಞೂ, 25 ಜಾಸ್ತಿ. ಕನ್ನಡ ನಿನಗೆ ಬರಲ್ಲ ಕಣ. 25 5ಕ್ಕಿಂತ ಜಾಸ್ತಿ ಇದೆಯಾ? ಅದು ನಿಂಗೆ ಅರ್ಥ ಆಗ್ತಿಲ್ಲ. 5 ಜಾಸ್ತಿನಾ 25 ಜಾಸ್ತಿನಾ? ಹಾಂ, ನಾನು ಅದನ್ನೇ ಕೇಳಿದ್ದೀಗ. 25 5ಕ್ಕಿಂತ ಜಾಸ್ತಿ ಇದೆ ಅಲ್ವಾ? ಹೌದು. 25 5ಕ್ಕಿಂತ ಜಾಸ್ತಿ ಇದೆ. ಸರಿನಾ? ಸೊ ಏನು ಮಾಡ್ತೀವಿ ಈಗ? ನಾವು ಭಾಗಾಕಾರ ಮಾಡ್ಬೋದು. ಆದರೆ 25 5ರ ಮಗ್ಗೆಲ್ಲಿ ಬರುತ್ತಾ? ಎಲ್ಲಿ ಬರುತ್ತೆ? ಓ, 5 5 25 ಶೇಷ 0 ಬಂತ್ರ? ಯಾರಿಗೆ ಭಾಗಾಕಾರ ಬರ್ತಿದ್ದಿಲ್ಲ ಅಂತಿದ್ರಲ್ಲ, ಬರ್ತಿದೆ ನಿಮಗೆ? ನೆನ್ನೆ ನನಗೆ ಕೈ ಎತ್ತಿದ್ರಲ್ಲ ಭಾಗಾಕಾರ ಬರಲ್ಲ ಅಂತ. ಅವ್ರು ಕೈ ಎತ್ತಿರಿ ಮತ್ತೊಂದು ಸರಿ. ಭಾಗಾಕಾರ ಮರ್ತೋಗಿದ್ದಾವೆ ಸರ್, ಭಾಗಾಕಾರ ಬರ್ತಿಲ್ಲ ಅಂತ ಕೈ ಎತ್ತಿದ್ರಲ್ಲ, ಕೈ ಎತ್ತಿರಿ. ನೀನು ಕೈ ಎತ್ತಿದ್ದೆ ನಮ್ಮವ ನೆನ್ನೆ. ನೀನು ಕೈ ಎತ್ತಿದ್ದೆ, ಕೈ ಇಳಿಸ್ ಮತ್ತೆ. ರೈಟ್. ಸೊ ನಿಮ್ಮಿಷ್ಟು ಜನರಲ್ಲಿ ನಿನಗೆ ಬಂತಪ್ಪ? ಕೈ ಇಳಿಸು. ನಿನಗೆ ಬಂತ ಮಾಡೋಕ್ಕೆ? ನಿನಗೆ ಬರ್ತಾ ಇದೆಯಾ? ನಿನಗೆ ಅಲೇಶಿ ಬರ್ತಾಯಿದ್ದಿಲ್ಲ? ಅಲೇಶಿ ನಿನಗೆ ಬರ್ತಾ ಇಲ್ಲ ನಿಜವಾಗ್ಲು? ಗುಡ್. ನಿನಗೆ ಸ್ವಲ್ಪ. ನಿನಗಪ್ಪ ಬರ್ತಾಯಿದೆಯಾ? ನೀನು ಕೈ ಎತ್ತು. ನಿನಗಪ್ಪ? ನಿನಗಮ್ಮ? ನಿನಗಂದ? ನಿಜವಾಗ್ಲು? ಕಟ್. ದೊಡ್ಡವು ಹೇಳ್ಕೊಡ್ತೀನಿ ನಾನು. ಇಷ್ಟು ಮಾಡೋದು ಕಲ್ತ್ರೆ ಸಾಕು. ಇಷ್ಟು ಮಾಡೋಕ್ಕೆ ಬಂತು ಅಂದರೆ ಎಲ್ಲ ಬಂತು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ನಿನಗೆ ಬಂತಮ್ಮ? ನಿನಗಮ್ಮ? ನಿನಗಂದ? ಓಕೆ. ಎಲ್ಲಿಯಾ? ನೀ ಇಲ್ಲಿ ಬೈಲಿ, ಮಧ್ಯೆ ಬೈಲಿ.
ಸ್ವಲ್ಪ ಜಾಗ ಬಿಡಪ್ಪ, ಇಲ್ಲಿ ಆ ಕಡೆ ಸರಿ, ಮುಂದೆ ಬಾಬಾ ನೀನು, ಆ ಕಡೆ ಸರಿ ಕಂದ ನೀನು, ಸಾಗರ ಪಾಟೀಲ್, ಆ ಕಡೆ ಸರಿ, ಇಲ್ಲಿ ಬಾ, ಇಲ್ಲಿ ಮುಂದೆ ಬೈಲಿ, ಏನಾಗಲ್ಲ ಬಾ, ಇಲ್ಲಿ ನಿಮ್ಮ ಕೂತ್ಕೊ ಬೈಲಿ. ಹಾಂ, ಕೆಲವು ಈಸಿ ಇದ್ದ ಬಾಯಲ್ಲೇ ಮಾಡ್ಬೋದು, ತಿಳ್ಕೊಂಬಿಟ್ರೆ ಜಲ್ದಿ ಬಾಯಲ್ಲಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಈಗ ಒಂದು ನಿಮಿಷ ಓಪ್ 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 ರಪ್ಪ ಪಪ್ಪ ಚಪ್ಪ ಪಪ್ಪ ಚುಪ್ ಪಪ್ಪ, ಯಾರೇನು ಹೇಳ್ಬಾರ್ದು, ಮಾಡೋಣ, ನನ್ನ ಜೊತೆ ಮಾಡಿರಿ, ಯಾರೇನು ಹೇಳ್ಬೇಡಿ. ಹಳೆ ಹುಡುಗರು ಸ್ವಲ್ಪ ಮುಂದಿದ್ದೀರಿ ನೀವೆಲ್ಲ, ಹೊಸೊಬ್ರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಸುಭಾಷ್, ಮೈ ಫೇವ್ರೆಟ್ ಸ್ಟೂಡೆಂಟ್. ಫಸ್ಟ್ ನಂಬರ್ ಏನಿದೆ? 6 ಇದೆ. 6 5ಕ್ಕಿಂತ ಜಾಸ್ತಿ ಇದೆಯಾ? ಕ್ವಶನ್ ಮಾರ್ಕ್ ಇದೆಯಾ? ಯಾವ್ದು ಜಾಸ್ತಿ? 6 ಜಾಸ್ತಿ. ಹಾಗಾದರೆ ಭಾಜಕದಿಂದ ಭಾಗ ಆಗ್ತದೆ. ಇದು ಭಾಜಕ ಗೊತ್ತಲ್ವಾ? ಭಾಜಕ 5 ಭಾಜಕ 5ರಿಂದ ಭಾಗ ಆಗುತ್ತೆ. ಸರಿ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. 5 ಎಷ್ಟಲೇ ತಗೊಬೇಕು ನಾನು ಸುಭಾಷ್? 5 ಮಗ್ಗಿ ಭಾಳ ಇದಾವೆ ಇಲ್ಲಿ, ಯಾವ್ದು ತಗೊಳ್ಳಿ? 5 6ಲೇ ತಗೊಳ್ಳ? 5 6ಲೇ ತಗೊಂಬಿಟ್ರೆ ಚಪ್, ಅವಳಿಗೆ ಬರಲ್ಲ, ದೊಡ್ಡ ಲೆಕ್ಕ ಇದು ಸ್ವಲ್ಪ ದೊಡ್ಡ ಲೆಕ್ಕ. ಇದೇ ಬರಲ್ಲ ಅಂತಿದ್ರದು ನಮಗೆ ಯಾರು? ನಮ್ಮ ಗೌತಮು ಮತ್ತು ಇನ್ನು ಕೆಲವರು ಯಾರ ಮಕ್ಕಳು ದೊಡ್ಡ ಲೆಕ್ಕ ಅಂತಿದ್ರಲ್ಲ. ತಡ್ರಿ ಹೇಳ್ಕೊಡ್ತೀನಿ. ನಾನು ಪಾಠ ಮಾಡಲ್ಲ, ಇಲ್ಲ ನೀವೇ ಮಾಡ್ಕೊತೀರಲ್ಲ? ನನಗೆ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡ್ರಿ. 6 5ಕ್ಕಿಂತ ಜಾಸ್ತಿ ಇದೆ, ರೈಟ್? ಈಗ ನಾನು 5ರಲ್ಲಿ ಒಂದು ನಂಬರ್ ಹುಡುಕಬೇಕು, ಅದು 6ಕ್ಕೆ ಭಾಳ ಸಮೀಪ ಇದೆ ಮತ್ತು 6ಕ್ಕಿಂತ ಕಡಿಮೆ ಇದೆ. 5 ಒಂದಲೇ? ವೆರಿ ಗುಡ್, ಥ್ಯಾಂಕ್ ಯು ಸುಭಾಷ್. 5 ಒಂದಲೇ 5, ಬೇರೆ ಎಲ್ಲ ನಂಬರು 6ಕ್ಕಿಂತ ಜಾಸ್ತಿ ಆಗ್ತವೆ. 5 ಒಂದೇ ನಂಬರು 6ಕ್ಕಿಂತ ಕಡಿಮೆ ಇರೋದು ಮತ್ತು 6ಕ್ಕೆ ಸಮೀಪ ಇರೋದು. 5 ಒಂದಲೇ 5, ಶೇಷ 1. ಈಗ ಉಳಿದು ನೆಕ್ಸ್ಟ್ ಯಾರಿದ್ದಾರೆ? ಅವ್ರನ್ನ ಕೆಳಗಿಳಿಸ್ಕೊತೀನಿ, ಕರೆಕ್ಟಾ? ಯಾಕ ಈಗ ಇವೆರಡೂ ನಂಬರ್ ಸೇರಿದ್ರೆ ಏನಾಗುತ್ತೆ? 15 ಆಗುತ್ತೆ. ಸಾಗರ್ ಪಾಟೀಲ್, ಸಾಗರ್ 15 ಆಗ್ತಿದ್ದು. 5 ಮೂರಲೇ ಬರುತ್ತೆ 15. 5 ಮೂರಲೇ ಏನಿದೆ? 15 ಇದೆ. 5 ಮೂರಲೇ 15. ಈಗ ಎಲ್ಲನೂ ಕಳೆದ್ರೆ ಶೇಷ ಏನು ಬರುತ್ತೆ? 0 ಬರುತ್ತೆ. ಬಂತ? ಎಲ್ಲರಿಗೂ ಬಂತ ಮಕ್ಕಳೇ? ಎಲ್ಲರೂ ಬಂತಮ್ಮ? ಗುಡ್, ವೆರಿ ಗುಡ್, ವೆರಿ ಗುಡ್ ಕಲೇಶಿ. ಎಲ್ಲರಿಗೂ ಎಲ್ಲ ಬಂತನಾ? ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ. ಗಮನ ಕೊಡಬೇಕು, ಈಸಿ ಇದ್ದಾವೆ. 216 ಭಾಜಕ 6. ಎಲ್ಲರೂ ಶಾಂತರಾಗ್ರಿ, ಯಾರೂ ನನಗೆ ಉತ್ತರ ಹೇಳ್ಬೇಡ್ರಿ. ಕೆಲವರು ಹಳೆ ಹುಡುಗ್ರಿಗೆ ಬರ್ತದೆ, ನನಗೆ ಗೊತ್ತು, ಇವೆಲ್ಲ ಫಾಸ್ಟ್ ಇದ್ದೀರಿ. ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ರಿ. ಮೊದಲು ಯಾವುದಿದೆ ಸುಭಾಷ್? ಮೊದಲು ಯಾವುದಿದೆ? 2, ಕರೆಕ್ಟಾ? 2 ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? 6ಕ್ಕಿಂತ? 6ಕ್ಕಿಂತ ಕಡಿಮೆ ಇದೆ, ಅದು ಆಗಲ್ಲ. ನಮಗೆ 6ಕ್ಕಿಂತ ಜಾಸ್ತಿ ಬೇಕು ತಾನೆ? 6ಕ್ಕಿಂತ ಜಾಸ್ತಿ ಬೇಕು, ಅದಕ್ಕೆ 1 ನಂಬರ್ ಸಾಕಾಗಲ್ಲ, 2 ನಂಬರ್ ತಗೊಂತೀನಿ. 2 ನಂಬರ್ ತಗೊಂಡು ಎಷ್ಟಾಗ್ತದೆ? ಈಗ ಜಾಸ್ತಿ ಆಯ್ತಾ? ಈಗ ಭಾಗಕಾರ ನಾವು ಮುಂದುವರಿಸ್ಬೋದಾ? 2 ನಂಬರ್ ತಗೊಂಡಿದ್ದೀವಿ, ಭಾಗಕಾರ ಮುಂದುವರಿಸ್ಬೋದು. ಆದರೆ 6 ಮಧ್ಯೆಯಲ್ಲಿ 21 ಇಲ್ಲ. ಸರ್ ಲೆಕ್ಕ ತಪ್ಪು ಕೊಟ್ಟಿದ್ದೀರಾ? 21ಕ್ಕೆ ಹತ್ತಿರವಾಗಿರೋ ನಂಬರ್ ಎಲ್ಲಿದೆ? 21ಕ್ಕೆ ಹತ್ತಿರವಾಗಿರೋ ನಂಬರ್ ಎಲ್ಲಿದ್ದಾವೆ? 18 ಆದಮೇಲೆ 21 ಬರುತ್ತೆ, 21 ಆದಮೇಲೆ 24 ಬರುತ್ತೆ. 18 ಮತ್ತು 24 ನಡುವೆ ಬರ್ತದೆ 21. 6 3 18, 6 4 24, ಇವೆರಡರ ನಡುವೆ ತಾನೆ 21 ಬರೋದು. ಆದರೆ ನಮಗೆ 6 4 ತಗೊಬೇಕಾ 6 3 ತಗೊಬೇಕಾ? ಈಗ ಅದು ಪ್ರಶ್ನೆ. 6 ಮಧ್ಯೆಯಲ್ಲಿ ಒಂದು ಸಂಖ್ಯೆ ಬರುತ್ತೆ, ಆ ಸಂಖ್ಯೆ 21ಕ್ಕೆ ಹತ್ತಿರ ಇರಬೇಕು ಮತ್ತು 21ಕ್ಕಿಂತ ಕಡಿಮೆ ಇರಬೇಕು. ಆ ಸಂಖ್ಯೆ ಯಾವುದು? 21ಕ್ಕೆ ಹತ್ತಿರ ಇರಬೇಕು ಮತ್ತು 21ಕ್ಕಿಂತ ಕಡಿಮೆ ಇರಬೇಕು. 6 ಮಧ್ಯೆಯಲ್ಲಿ 21ಕ್ಕೆ ಹತ್ತಿರ ಇರಬೇಕು, 21ಕ್ಕಿಂತ ಕಡಿಮೆ ಇರಬೇಕು. 21ಕ್ಕೆ ಹತ್ತಿರ ಇರಬೇಕು, 21ಕ್ಕಿಂತ ಕಡಿಮೆ ಇರಬೇಕು. ಯಾಕೆ ಗೊತ್ತಾ? ಭಾಳ ಜನ ಈ ಥರನೂ ಮಾಡ್ತಾರೆ. 12 ತಗೊಬೋದಲ್ಲ ಸರ್, ಅದು ಕಡಿಮೆ ಐತಲ್ಲ. 6 ಒಂದಲೇ 6, ಅದು 21ಕ್ಕಿಂತ ಕಡಿಮೆ ಐತಲ್ಲ, ಇದೇ ಇಲ್ವಾ? ಆಮ್ ಐ ರೈಟ್ ಆರ್ ರಾಂಗ್? ಕಡಿಮೆ ಇದೆಯಲ್ಲನಪ್ಪ, 21ಕ್ಕಿಂತ ಕಡಿಮೆ ಅಂದರೆ ಸರ್ 6 2 ಬರುತ್ತಲ್ಲ ಸರ್. ಕಡಿಮೆನೂ ಇರಬೇಕು, ಹತ್ತಿರನೂ ಇರಬೇಕು. 21ಕ್ಕೆ ಹತ್ತಿರ 18 ಇದೆಯಾ, 12 ಇದೆಯಾ, 6 ಇದೆಯಾ?
18 ಇದೆ. 18 ಇರೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ಅದನ್ನು ನಾವು ಹತ್ತಿರ ಇದೆ 18 21ಕ್ಕೆ ಅದನ್ನೇ ತಗೊತೀವಿ. 6 3 18, 21ರಲ್ಲಿ 18 ಹೋದರೆ ಶೇಷ 3. ಕ್ಲಿಯರ್? ಕಳಿಬೇಕು, ಕಳಿಯೋಣ. 1ರಲ್ಲಿ 8 ಹೋಗಲ್ಲ, ಹೌದಾ? ಇಲ್ಲ 1ರಲ್ಲಿ 8 ಹೋಗಲ್ಲ ಅಂದರೆ ಏನು ಮಾಡ್ತೀವಿ, ಇದನ್ನು ದಶಕ ತಗೊಂತೀವಿ. 11ರಲ್ಲಿ 8 ಹೋದರೆ 3, 1ರಲ್ಲಿ 1 ಹೋದರೆ 0. ಕರೆಕ್ಟಾ? ರೈಟ್. ನೆಕ್ಸ್ಟ್ 6 ಕೆಳ ಬರುತ್ತೆ. 6 ಕೆಳ ಬರುತ್ತೆ, ಹೌದಾ? ಓಕೆ. ಈಗ 36 ಆಯಿತು. 6 ಮಗ್ಗಿಯಲ್ಲಿ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ? 6 6 36, 6 6 36, ಶೇಷ 0. ಭಾಗಲಬ್ಧ ಎಷ್ಟು ಬಂತಪ್ಪ? ಕ್ಲಿಯರ್? ಕ್ಲಿಯರ್? ಅರ್ಥ ಆಯ್ತಾ ಯಾವ ರೀತಿ ನಾವು ಅದು ಮಾಡ್ತಿದ್ದೀವಿ ಅಂತ? ಇನ್ನೂ ಒಂದೆರಡು ಲೆಕ್ಕ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಎಲ್ಲದಕ್ಕೂ ಬುನಾದಿ ಮಗ್ಗಿಗಳು ಮಕ್ಕಳೇ, ಮಗ್ಗಿಗಳು ಬರಬೇಕು. ನಾನಿಲ್ಲಿ ಸೈಡಿಗೆ ಇಟ್ಟು ಮಾಡ್ತಾಯಿದ್ದೀನಿ, ಇದನ್ನೆಲ್ಲ ನೀವು ತಲೆಯೊಳಗೆ ಮಾಡಬೇಕು. ಇದನ್ನೆಲ್ಲ ನೀವು ಇಷ್ಟೆಲ್ಲ ಯೋಚನೆ ನಾವೇನು ಮಾಡ್ತಿದ್ದೀವಲ್ಲ ಇಲ್ಲಿ ಎಡಬದಿಯಲ್ಲಿ, ಅಷ್ಟು ಯೋಚನೆ ನೀವು ಬುದ್ಧಿಶಕ್ತಿ ಬಳಸಿ ಮಾಡಬೇಕು. ಮಗ್ಗಿಗಳು ಬಂತಂದರೆ ಲೆಕ್ಕಗಳು ಬಂತ, ಮಗ್ಗಿಗಳು ಬಂದರೆ ಲೆಕ್ಕಗಳು ಬಂತ, ಮಗ್ಗಿಗಳು ಬಂದರೆ ಲೆಕ್ಕಗಳು ಬಂತ, ಲೆಕ್ಕಗಳು ಬಂದರೆ ಗಣಿತ ಕಲ್ತಂಗೆ. ಮುಂದಿನ ಪ್ರಶ್ನೆ. ಚಲೋ. ಸಾಗರ್ ಪಾಟೀಲ್, ನಾನು ಈ 147ನ್ನು 7ರಿಂದ ಭಾಗಿಸ್ಬೇಕು. ಸರಿನಪ್ಪ? 147ನ್ನು 7ರಿಂದ ಭಾಗಿಸ್ಬೇಕು. ಮೊದಲನೇ ಅಂಕೆ ಇದೆ, ಇದು ಸಾಕಾಗತ್ತಾ? ಕಡಿಮೆ ಆಯ್ತಲ್ಲ, 7ಕ್ಕಿಂತ ಇದು 1 ಕಡಿಮೆ ತಾನೆ. 2 ಅಂಕೆ ತಗೊಂಡ್ರೆ ಏನಾಯಿತು? ನಂಬರ್ ಎಷ್ಟು ಬರುತ್ತೆ? 14. 14 7ಕ್ಕಿಂತ ಜಾಸ್ತಿ, 14 7ಕ್ಕಿಂತ ಜಾಸ್ತಿ ಭಾಗಾಕಾರ ಆಗುತ್ತೆ. ಆದರೆ 14 10 ಅಥವಾ 14 ಎಲ್ಲರ ಬರುತ್ತಾ? ಓಹೋ, 7 2 14 ಇದೆ. ನಿಮ್ಮ ಅದೃಷ್ಟ, ಏನು ಕಷ್ಟ ಇಲ್ಲ. 7 2 14, ಶೇಷ ಏನು ಬರುತ್ತೆ ಮಕ್ಕಳು? 4ರಲ್ಲಿ 4 ಹೋದರೆ 0, 1ರಲ್ಲಿ 1 ಹೋದರೆ 0. ಸರ್ ಶೇಷ 0 ಬಂತು ಸರ್, ಲೆಕ್ಕ ಮುಗೀತು ಸರ್. ಇನ್ನು ಯಾರಿದ್ದಾರೆ? 7 ಇದ್ದಾರೆ, ಅವರನ್ನು ಕೇಳಕ್ಕೆ ತರೋಣ, ಮಾತಾಡಿಸ್ಬೇಕು ಅವರನ್ನು ನಾವು. 7 1 7, ಶೇಷ 0. ಅರ್ಥವಾಯ್ತಾ? ಥ್ಯಾಂಕ್ ಯು. ಸೊ ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಈಸಿ ಅನಿಸ್ತದ? ಎಲ್ಲಪ್ಪ ಬಂತೇನವ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಎಲ್ಲ. ಗೌತಮ್ ಇಲ್ಲಿ ನೋಡ್ರಿ, ಮದನ್ ಈಸಿ ಇದೆಯಲ್ಲ? ಇಲ್ಲ ಬರ್ತಾಯಿದೆಯಲ್ಲ? 520 ಭಾಗಾಕಾರ 8. 520 ಭಾಗಾಕಾರ 8. ಮಗ್ಗಿ ಬಗ್ಗೆ ಚಿಂತೆ ಮಾಡಬೇಡ್ರಿ, ಮಗ್ಗಿಯಲ್ಲಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ ನಾನು, ಆಯಿತಾ? ನೀವು ಯಾರು ಯೋಚನೆ ಮಾಡಬೇಡ್ರಿ ಮಗ್ಗಿ ಬಗ್ಗೆ. ನಿಮಗೆ ಕೆಲವ್ರಿಗೆ ಬರ್ತದೆ, ಕೆಲವ್ರಿಗೆ ಬರಲ್ಲ, ಇನ್ನೂ ಕಲಿತಿದ್ದೀರಿ. ಸೋಮವಾರ ತನಕ 30 ತನಕ ಮಾಡ್ತಿದ್ದೀರಿ ಗೊತ್ತು ನನಗೆ. ಬಟ್ ಮಗ್ಗಿ ಬಗ್ಗೆ ಚಿಂತೆ ಬೇಡ, ಅಲ್ಲಿದೆ. ಎಲ್ಲಪ್ಪ ಎಲ್ಲ ಈಗ ಫಸ್ಟ್ ನಂಬರ್ ಏನಾಯ್ತು ನನ್ನ ಹತ್ರ? 5 ಇದೆ. 5ನ್ನು 8ರಿಂದ ಭಾಗಿಸೋಕ್ಕಾಗಲ್ಲ. ಯಾಕೆ? 5 8ಕ್ಕಿಂತ ಕಡಿಮೆ ಇದೆ. ಕರೆಕ್ಟಾ? 1 ನಂಬರ್ ಸಾಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ? ಪ್ರತೀಕ್ ಕರೆಕ್ಟಾಗಿ ಕೂತ್ಕೋ, 2 ನಂಬರ್ ತಗೊಂತೀನಿ. ಎಷ್ಟು? 52 ಆಯಿತು. 52 8ಕ್ಕಿಂತ ಜಾಸ್ತಿ ಆಯಿತು. ಈಗ ನಾವು 8ರಿಂದ ಭಾಗಿಸ್ಬೋದು. ಓಕೆ, 8ರಿಂದ ಭಾಗಿಸ್ಬೋದು. 52 ಎಲ್ಲರ ಇದೆಯಾ? ಈಗ ನೆನ್ಪಿಟ್ಕೊಳ್ರಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ನಾವೀಗ 52ಕ್ಕಿಂತ ಕಡಿಮೆ 8ರ ಮಗ್ಗಿಯಲ್ಲಿ 52ಕ್ಕಿಂತ ಕಡಿಮೆ ಮತ್ತು 52ಕ್ಕೆ ಹತ್ತಿರ ಇರೋ ನಂಬರ್ ಹುಡುಕಬೇಕು. 8ರ ಮಗ್ಗಿಯಲ್ಲಿ 52ಕ್ಕಿಂತ ಕಡಿಮೆ ಮತ್ತು 52ಕ್ಕೆ ಹತ್ತಿರ ಇರೋ ನಂಬರ್ ಹುಡುಕಬೇಕು. ಯಾವುದಮ್ಮ? 48. ಸರಿಯಾದ ಉತ್ತರ. 52ಕ್ಕಿಂತ ಕಡಿಮೆ 52ಕ್ಕಿಂತ ಕಡಿಮೆ 8 ಐತೆ, 52ಕ್ಕಿಂತ ಕಡಿಮೆ 16 ಐತೆ, 24 ಇದೆ, 32 ಇದೆ, 40 ಇದೆ. ಆದರೆ ಅದಕ್ಕೆ ಹತ್ತಿರ ಯಾವುದಿದೆ? ಸೊ 8 6 ತಾನೇ 48. ಎಲ್ಲಪ್ಪ ಅರ್ಥ ಆಯ್ತಾ? 8 6 48, ಶೇಷ ಏನು ಬರುತ್ತೆ ಮಕ್ಕಳೇ? 2ರಲ್ಲಿ 8 ಕಳೆಯೋಕ್ಕಾಗಲ್ಲ, ಬಾರೋ ಮಾಡ್ತೀರಿ, ದಶಕ ತಾಂತೀರಿ. 12ರಲ್ಲಿ 8 ಹೋದರೆ 4, 4ರಲ್ಲಿ 4 ಹೋದರೆ 0, 0 ಒಂದು ಉಳಿಯುತ್ತೆ, ಅದಕ್ಕೊಂದು 0. ಇಲ್ಲಿ ಕೆಳಗೇನಿದೆ? ಕೆಳಗಡೆ 40 ಬಂತು. 8ರ ಮಗ್ಗಿಯಲ್ಲಿ 40 ಯಾವಾಗ ಬರುತ್ತೆ? 8 5 40,
ಸೊ 8×5 = 40. ಸೊ 0 0 ಹೋದರೆ 0, 4 4 ಹೋದರೆ 0, ಶೇಷ ಅಲ್ಲ ಭಾಗಲಬ್ಧ 65, ಶೇಷ 0. ಹೂ, ಅರ್ಥ ಆಯ್ತಪ್ಪ? ಈಗಲೂ ಯಾರಿಗೆ ಬರಲ್ಲ ಭಾಗಾಕಾರ ಕೈ ಎತ್ತಿರಿ. ಹಾಂ ಭಾಗಾಕಾರ ಯಾರಿಗೆ ಬರಲ್ಲ ಕೈ ಎತ್ತಿರಿ. ಸ್ನೇಹ ನಿನಗೆ ಬರಲ್ವಾ? ಬರ್ತತೆ. ಓಕೆ, ಯಾರಿಗೆ ಬರಲ್ಲ ಭಾಗಾಕಾರ? ಹಾಲಿಶಿ ಕಷ್ಟ ಇದೆಯಾ? ಕಷ್ಟ ಇದೆಯಾ? ಮಗ್ಗಿ ಬರ್ತಾವಲ್ಲ, ಏನಪ್ಪ? ನೆಕ್ಸ್ಟ್ ಕ್ವೆಶನ್ ಕೊಡೋಣ. ಓಕೆ, ಮುಂದಿನ ಪ್ರಶ್ನೆ. 306/9. ಎಲ್ಲಪ್ಪ ಫಸ್ಟ್ ನಂಬರ್ ಏನೈತಿ? ಆಗುತ್ತಾ? ಏನು ಮಾಡಬೇಕು? ಅಲ್ಲ 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 6 ತನಕ ಹೋಗ್ಬಾರ್ದು. ಫಸ್ಟ್ ನಂಬರ್ ಆದಮೇಲೆ ಏನು ಮಾಡಬೇಕು? ಸೆಕೆಂಡ್ ನಂಬರಿಗೆ ಹೋಗ್ಬೇಕು. ಎಷ್ಟಾಯ್ತು? 30. 30 ಹೋಗುತ್ತಾ? 39ಕ್ಕಿಂತ ಜಾಸ್ತಿ ಇದೆಯಾ? ಹಂಗಂದ್ಮೇಲೆ ಭಾಗಾಕಾರ ಆಗುತ್ತೆ. 39 ಮಗ್ಗಿಯಲ್ಲಿ ಬರುತ್ತಾ? 39 ಮಗ್ಗಿಯಲ್ಲಿ ಬರುತ್ತಾ? ಬರುತ್ತಾ? ಬರಲ್ಲ. ಸೊ ನಾವೇನು ಮಾಡಬೇಕು? 30ಕ್ಕಿಂತ ಕಡಿಮೆ, 30ಕ್ಕೆ ಹತ್ತಿರ. 30ಕ್ಕಿಂತ ಕಡಿಮೆ, 30ಕ್ಕೆ ಹತ್ತಿರ. ಎಲ್ಲಿದೆ ಇದು? 30ಕ್ಕಿಂತ ಕಡಿಮೆ ಇದೆ, 30ಕ್ಕೆ ಹತ್ತಿರ ಇದೆ. ಒಪ್ತೀರಾ? ಒಪ್ತೀರಾ? ಎಲ್ಲಪ್ಪ ಅರ್ಥ ಆಯ್ತೇನಾ? 9 3 27, ಶೇಷ 3. ಕರೆಕ್ಟಾ? ನಂತರದ ನಂಬರ್ನ ಕೆಳಗಿಳಿಸ್ಕ. ಇದು ಎಲ್ಲಪ್ಪ ಗೊತ್ತಾಯ್ತಾ? ಹೆಂಗೆ ಕಳ್ತಿದ್ದೀವಿ ಅಂತ ಗೊತ್ತಾಯ್ತಾ? 10ರಲ್ಲಿ 3 ಹೇಳಿದ್ರೆ 3, 2ರಲ್ಲಿ 2 ಹೇಳಿದ್ರೆ 0. ಕ್ಲಿಯರ್? 6ಅನ್ನು ಕೆಳಗಿಳಿಸ್ಕೊತಿದ್ದೀವಿ ಅಲ್ಲಪ್ಪ. ಕ್ಲಿಯರ್? ಈಗೇನಾಯ್ತಿದು? 36. 9 ಮಗ್ಗಿಯಲ್ಲಿ 36 ಬರುತ್ತೆ. 9 ಎಷ್ಟಲೇ? 9 4 36, ಶೇಷ 0. ಕರೆಕ್ಟ್ ಇದೆಯಾ? ಬಂತ್ರ ಭಾಗಾಕಾರ? ಹಳೆ ಮಕ್ಳಿಗೆ ಸ್ವಲ್ಪ ಬೋರಿಂಗ್ ಆಗ್ಬೋದು ಈ ಪಾಠ. ಈ ಪಾಠ ಸ್ವಲ್ಪ ಬೋರ್ ಆಗ್ತಿರ್ಬೋದು. ಈಸಿ ಅನಿಸ್ಬೋದು ನಿಮಗೆ. ಬಟ್ ನಮ್ಮಲ್ಲಿ ಸ್ವಲ್ಪ ಈ ಬ್ಯಾಚಲ್ಲಿ ಹೊಸ ಮಕ್ಕಳಿದಾರಲ್ಲಪ್ಪ, ಅವ್ರೂ ಕರ್ಕೊಂಡು ಹೋಗ್ಬೇಕು. ಅವರು ಬರ್ತಾರೆ ಇವತ್ತೊಂದೇ ದಿನದಲ್ಲಿ ಭಾಗಾಕಾರ ಕಲಿತಾರೆ ನೋಡ್ರಿ ಅವರೆಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಹಾಲೇಶ್ 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 ಇಲ್ಲಿ ನೋಡ್ರಿ. ಹಾಲೇಶ್ ಯಾರು ಲೆಕ್ಕ ಮಾಡಬೇಡ್ರಿ. ಅಲ್ಲ, ನೀವು ಲೆಕ್ಕ ಮಾಡಿರಿ, ಹಾಲೇಶ್ ಲೆಕ್ಕ ಮಾಡಬೇಡ. ನನಗೆ ಹೇಳ್ತಾ ಹೋಗು, ನಾನು ಕೇಳೋ ಪ್ರಶ್ನೆಗಳು ಉತ್ತರ ಕೊಡ್ತಾ ಹೋಗು. 4 11ಕ್ಕಿಂತ ಜಾಸ್ತಿ ಆಗುತ್ತಾ? ಒಂದು ನಂಬರು ಜಾಸ್ತಿ ಆಗುತ್ತಾ? ಇಲ್ಲ. ಮತ್ತೇನು ಮಾಡ್ತೀವಿ? 2 ನಂಬರ್ ತಗೊಂತೀವಿ. 2 ನಂಬರ್ ತಗೊಂಡ್ವಿ. ಎಷ್ಟಾಯ್ತು ಇದು? 40. 40 11ಕ್ಕಿಂತ ಜಾಸ್ತಿ ಆಯಿತಾ? ಇದೆಯಲ್ಲ? 40 11ಕ್ಕಿಂತ ಜಾಸ್ತಿ ಇದೆ ಅಲ್ವಾ? ಜಾಸ್ತಿ ಇದೆ. ಕರೆಕ್ಟ್. ಸೊ ಈಗ 40 11 ಮಗ್ಗಿಯಲ್ಲಿ ಬರಲ್ಲ. ನಾವೇನು ಹುಡುಕಬೇಕು? 40ಕ್ಕಿಂತ ಕಡಿಮೆ ಮತ್ತು 40ಕ್ಕೆ ಭಾಳ ಸಮೀಪ. 40ಕ್ಕಿಂತ ಕಡಿಮೆ ಮತ್ತು 40ಕ್ಕೆ ಭಾಳ ಸಮೀಪ ಯಾವುದಿದೆ? 11 3 33. ವೆರಿ ಗುಡ್ ಎಲ್ಲಪ್ಪ. 11 3 33. ಶೇಷ ಏನಾಗುತ್ತೆ ಮಕ್ಕಳೇ? ಶೇಷ ಏನಾಗುತ್ತೆ? ಇದು 3 ಆಗುತ್ತೆ, ಇದು 10 ಆಗುತ್ತೆ. 10ರಲ್ಲಿ 3 ಹೋದರೆ 7, 3ರಲ್ಲಿ 3 ಹೋದರೆ 0. ಒಪ್ತೀರಾ? ಒಪ್ತೀರಾ ಎಲ್ಲರೂ? ವೆರಿ ಗುಡ್. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ? ಬರ್ಕೊಂಡ್ರಿ ಫಸ್ಟ್. ಇದನ್ನು ಯಾರ್ಯಾರು ಬರ್ಕೊಂಡಿಲ್ಲ ಬರ್ಕೊಂಬಿಡ್ರಿ. ಮಾಡೇ ಬಿಟ್ಟೆಮ್ಮ. ತಡ್ರಿ ನಿಧಾನಪ್ಪ. ಈಗ ನೆಕ್ಸ್ಟ್ ನಂಬರ್ ಯಾವುದಿದೆ ಹಾಲೇಶಿ? ಅಲ್ಲ 1. ಒಬ್ಬರು ಬಿಟ್ಟು ಒಬ್ಬರು ತಗೋಬೇಕು ನಾವು. ಈಗ 1 ನಾನೇನು ಮಾಡ್ತೀನಿ? ಕೇಳಕ್ಕೆ ತರ್ತೀನಿ. ಸರಿನಾ ಹಾಲೇಶಿ? ಎಷ್ಟು ಬಂತಿಲ್ಲ ಕೆಳಗೆ? 71. ಈಗ 11 ಮಗ್ಗಿಯಲ್ಲಿ 71ಕ್ಕಿಂತ ಕಡಿಮೆ, 71ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? ಹಾಲೇಶ ನೀವು 71ಕ್ಕಿಂತ ಕಡಿಮೆ ಮತ್ತು 71ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? 66. ವೆರಿ ಗುಡ್. 11 ಎಷ್ಟಲೇ? 66. 11 ಎಷ್ಟು? 11 6 66. ಶೇಷ ಏನು ಬರುತ್ತೆ ಹಾಲೇಶ್ ಇಲ್ಲಿ? ಇದು 6 ಮಾಡೋಣ. 11 11ರಲ್ಲಿ 6 ಹೋದರೆ 5. ಕರೆಕ್ಟಾ?
11ರಲ್ಲಿ 6 ಹೋದರೆ 5, 6ರಲ್ಲಿ 6 ಹೋದರೆ 0. ಒಪ್ತೀಯಪ್ಪ? ಕರೆಕ್ಟಾ? ಓಕೆ, ಗುಡ್ ಗುಡ್ ಗುಡ್. ನೆಕ್ಸ್ಟ್ ಏನು ಮಾಡೋದು? ಓ, ಇಲ್ಲೊಂದು 5 ಇದೆಯಲ್ಲ, ಅದನ್ನು ಕೆಳಗೆ ಇಳಿಸ್ಕೊಬೇಕು ನಾವು. ಕರೆಕ್ಟಾ ಮಕ್ಕಳೇ? ಕರೆಕ್ಟ್ ಇದೆಯಾ? 11 5 55 ನೇರ ಇದೆ. 11 5 55 ಶೇಷ ಏನು ಬರುತ್ತೆ? 0. ಕರೆಕ್ಟ್ ಆಯ್ತಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ತಡಿ ಹಾಲೇಶ್ ಬರಿತಾ ಇದ್ದಾನೆ ತಡಿ. ಅರ್ಥ ಆಗಿದೆಯಲ್ಲ? ಈಸಿ ಇದೆಯಲ್ಲ? ಬಾಯಲ್ಲೇ ಬರ್ತದೆ. ಈಗ ಮನಸ್ಸಲ್ಲೇ ಮಾಡ್ತೀರಾ? ಬರ್ತದೆ. ಆದರೂ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಭಾಳ ಓವರ್ ಕಾನ್ಫಿಡೆನ್ಸ್ ಇದ್ದರೆ ಏನಾಗ್ತದೆ ಗೊತ್ತಾ? ಬೇಕಾದ ಸಮಯಕ್ಕೆ ಮರ್ತೋಗ್ಬಿಡ್ತಾವೆ ಎಲ್ಲವೂ. ನಮ್ಮ ಒಬ್ಬರು ಆನ್ಲೈನಲ್ಲಿ ಒಬ್ಬರು ಸ್ಟೂಡೆಂಟ್ ಇದ್ದಾರೆ, ಗುಡುವೀರಪ್ಪ ಅಂತ. ಸಾತ್ವಿಕ್ ಅಂತ ಹೆಸರು ಒಂದು. ಅಲ್ಲಿಗೆ ಮನೇಲಿ ಗುಡುವೀರಪ್ಪ ಅಂತಲೇ ಕರೀತಾರೆ. ಅವ್ರೇನು ಮಾಡ್ತಾಯಿದ್ದಾರೆ? ಗುಡುವೀರಪ್ಪ ಕ್ಲಾಸ್ ನೋಡ್ತಿದ್ದೀರಲ್ಲ ನೀವು ಸಹ, ಗದಗ್ನವರು. ಲೆಕ್ಕನ ಬರೆದು ಮಾಡೋದಿಲ್ಲ, ಮನಸ್ಸಲ್ಲೇ ಮಾಡೋದು, ಏನೇನೋ ಬರೆಯೋದು. ಸಣ್ಣ ಈಸಿ ಲೆಕ್ಕಗಳನ್ನ ಬಾಯಲ್ಲೇ ಹೇಳ್ಬೋದು. ದೊಡ್ಡ ಲೆಕ್ಕ ಬಂದರೆ ಬರದೇ ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ಇದ್ದರೆ ಏನು ಮಾಡ್ತೀರಿ? ಮನಸ್ಸಲ್ಲೇ ಮಾಡೋಕ್ಕೆ ನೋಡ್ತೀರಿ ಎಲ್ಲದನ್ನು. ಆ ಥರ ಮಾಡಬೇಡಿ. ಸಾಧ್ಯವಾದಷ್ಟು ಬರೆದು ಮಾಡಿ. ಮನಸ್ಸಲ್ಲಿ ಮಾಡೋಕ್ಕೆ ಬಂದರೂ ಒಳ್ಳೆಯದೇ, ತಪ್ಪೇನಲ್ಲ. ಅದು ನಿಮ್ಮ ಬುದ್ಧಿವಂತಿಕೆ. ಬಟ್ ಎಲ್ಲ ಸಮಯದಲ್ಲೂ ಅದು ನಿಮಗೆ ಸಾಕಾರ ಆಗಲ್ಲ. ಅಭ್ಯಾಸ ಮಾಡಬೇಕು. ಬರೆದು ಮಾಡಬೇಕು. ಇದಕ್ಕೆ ಇವು 5 ಬೆರಳದಾವಲ್ಲ, ಇವು 5 ಬೆರಳನ್ನ ಚೆನ್ನಾಗಿ ಟ್ರೈನಿಂಗ್ ಕೊಡ್ಬೇಕು ಅವಕ್ಕೆ. ಬರೆದು ಜಾಸ್ತಿ ಬರೆಯೋದು ಹೆಂಗೆ ಅನ್ನೋದು ಗೊತ್ತಾಗತ್ತೆ. ಅವಾಗ ಕೈ ನೋವಲ್ಲ. ನೀವು ಯಾವಾಗಾರ ಭಾಳ ಬರ್ದಾಗ ಕೈ ನೋವ್ತತಿಲ್ಲ? 4 ಪೇಜ್ ಬರೆದ್ರೆ ಕೈ ನೋವಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದಾ? ಬರೆದು ಅಭ್ಯಾಸ ಮಾಡಿರಿ. ನೀವು 20 ಪೇಜ್ ಬರೆದ್ರೂ ಕೈ ನೋವಲ್ಲ. ದಿನ ಬರೀತಿರ್ಬೇಕು. ಆಯಿತಾ? ಮುಂದಿನ ಪ್ರಶ್ನೆ. ಚಲೋ. 780 ಭಾಗಾಕಾರ 12. 12 ಮಗ್ಗಿಂದ ಭಾಗಿಸ್ಬೇಕು ನಾವೀಗ. ಸುಭಾಷ್, ಮೊದಲನೇ ನಂಬರ್ ಏನಿದೆ? ಸಾಕಾಗುತ್ತಾ? ಕಡಿಮೆ ಆಯ್ತಲ್ಲ? 12ಕ್ಕಿಂತ ಕಡಿಮೆ ಆಯ್ತಲ್ವಾ? ನೆಕ್ಸ್ಟ್ ನಂಬರ್ ಏನಿದೆ ಸುಭಾಷ್? 2 ನಂಬರ್ ತಗೊಂಡ್ವಿ ನಾವು. 2 ನಂಬರ್ ತಗೊಂಡ್ರೆ ಎಷ್ಟಾಯಿತು? 78. 12ಕ್ಕಿಂತ ಜಾಸ್ತಿ ಇದೆಯಾ? 12ಕ್ಕಿಂತ ಜಾಸ್ತಿ ಇದೆಯಾ? ಜಾಸ್ತಿ ಇದೆ. ವೆರಿ ಗುಡ್. ಈಗ 12ಕ್ಕಿಂತ ಜಾಸ್ತಿ ಇದೆ. 78 12ರ ಮಗ್ಗಿಯಲ್ಲಿ ಬರುತ್ತಾ? 12ರ ಮಗ್ಗಿಯಲ್ಲಿ ಬರುತ್ತಾ? 12ರ ಮಗ್ಗಿಯಲ್ಲಿ 78 ಬರುತ್ತಾ? 78? 13 ಮಗ್ಗಿಯಲ್ಲಿ ಬರುತ್ತೆ 78. 13 ಮಗ್ಗಿಯಲ್ಲಿ 78 ಬರುತ್ತೆ. ಹೌದಾ? 13 6 78. 12ರ ಮಗ್ಗಿಯಲ್ಲಿ ಬರಲ್ಲ. ಆದರೆ ನಾವೇನು ಮಾಡಬೇಕು? 78ಕ್ಕಿಂತ ಕಡಿಮೆ, 78ಕ್ಕೆ ಹತ್ತಿರ ಇರೋ ನಂಬರು. 12 ಇದು 78ಕ್ಕಿಂತ ಕಡಿಮೆ ಮತ್ತು 78ಕ್ಕೆ ಹತ್ತಿರ ಇರುವ, ಸಮೀಪ ಇರುವ ನಂಬರು. ಸೊ 12 6 72. ಶೇಷ ಏನು ಬರುತ್ತೆ ಮಕ್ಕಳೇ? 8 2 ಹೋದರೆ 6, ಶೇಷ. ಓಕೆ, ವೆರಿ ಗುಡ್. ನೆಕ್ಸ್ಟ್ ನಂಬರ್ ಏನಿದೆ? 0. ಏನಾಯ್ತು ಸುಭಾಷ್ ಇಲ್ಲಿಗ? 60 ಆಯಿತು. 60 ಇದೆಯಾ ಅಲ್ಲಿ? 12 5 60 ಮಕ್ಕಳೇ. 12 5 60 ಇದೆಯಲ್ವಾ? 12 5 60, ಶೇಷ 0. ಕ್ಲಿಯರ್ ಆಯಿತಾ? ಎಲ್ಲರಿಗೂ ಬಂತಾ? ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಸಿ ಇತ್ತಲ್ವಾ? ಹಲೇಶ್, ಗೊತ್ತಾಯ್ತಾ? ಹಾನಪ್ಪ, ಈಸಿ ಇದೆ. 312 ಭಾಗಾಕಾರ 13. 312 ಭಾಗಾಕಾರ 13 ಮಾಡ್ತಿದ್ದೀರಾ? ಅಂತ ಮನಸ್ಸಲ್ಲೇ ಮಾಡ್ಬೋದು ಅಲ್ವಾ? ಮೊದಲನೇ ನಂಬರ್ 3 ಸಾಕಾಗುತ್ತಾ? ಸಾಕಾಗಲ್ಲ. 2 ನಂಬರ್ ತಗೊಂತೀರಿ, 31 ಸಾಕಾಗುತ್ತೆ? 31ಕ್ಕಿಂತ ಕಡಿಮೆ, 31ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? ಸೌಜನ್ಯ 31ಕ್ಕಿಂತ ಕಡಿಮೆ ನಂಬರ್ ಯಾವುದಿದೆ? ಇದು 31ಕ್ಕಿಂತ ಕಡಿಮೆ ಇದೆಯಾ? 31ಕ್ಕಿಂತ ಕಡಿಮೆ ಇರೋ ನಂಬರ್ ಇಲ್ಲಿದ್ದಾವೆ. ಬಟ್ 31ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು?
26. 26 ಯಾವಾಗ ಬರುತ್ತೆ? 13 2 26. ಶೇಷ ಏನು ಬರುತ್ತೆ ನೋಡ್ರಿ? ಶೇಷ ಏನು ಬರುತ್ತೆ? ಶೇಷ ಏನು ಬರುತ್ತೆ? ರಿಷಿತಾ 11ರಲ್ಲಿ 6 ಹೋದರೆ 5, 2ರಲ್ಲಿ 2 ಹೋದರೆ 0. ಕರೆಕ್ಟಾ? ನೆಕ್ಸ್ಟ್ ನಂಬರ್ ಯಾವುದಿದೆ ಸೌಜನ್ಯ? 2. 2ನ್ನ ಕೆಳಗೆ ಇಸ್ಕೊಂತೀನಿ. ಕರೆಕ್ಟಾ? ಏನಾಯ್ತಿದು? 52. ಸೌಜನ್ಯ 13 ಮಗ್ಗೆಲ್ಲ 52 ಬರುತ್ತಮ್ಮ? ಬರುತ್ತಾ? 13 4 52. 13 4 52. ಕರೆಕ್ಟಾ ಮಕ್ಕಳೇ? ಶೇಷ 0. ನಮಗೆ ಉತ್ತರ ಎಷ್ಟು ಬಂತು? 24. ಇದಕ್ಕೆ ಸರಿಯಾದ ಉತ್ತರ. ಸಿಂಚನ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಭಾಗಕಾರ ಬರುತ್ತಾ? ಏನಪ್ಪ ಸುಭಾಷ್, ಭಾಗಕಾರ ಕಲ್ತಂಗೆ ಅನಿಸ್ತದ? ಬಂತು? ಗುಡ್ ಗುಡ್. ತೊಂದರೆ ಇಲ್ಲ. ಗುಡ್. ಮುಂದೆ ಹೋಗ್ಬೋದಾ? ಮುಂದಿನ ಪ್ರಶ್ನೆ. ರೈಟ್. ಇದೇನು ದೊಡ್ಡ ಲೆಕ್ಕ ಇಲ್ಲ. ನಾವು ಇದುವರೆಗೂ ಮಾಡಿದ್ವಲ್ವಾ, ಅದೇ ಪದ್ಧತಿಯಲ್ಲಿ ಮಾಡ್ಬೇಕು. ನಿಧಾನವಾಗಿ ಮಾಡೋಣ ಬನ್ನಿ. ಎಲ್ಲರೂ ಮಾಡಬೇಡ್ರಿ. ನನಗೊತ್ತು, ಗೊತ್ತಿರೋರು ಮಾಡ್ತೀರ ಗೊತ್ತು. ಯಾರ್ಯಾರಿಗೆ ಗೊತ್ತಾಗ್ತಿಲ್ಲ ನೋಡ್ಕೊಳ್ರಿ. ಹಾಂ, ಮೊದಲನೇ ಅಂಕ ಏನಿದೆ? 1. 14ಕ್ಕಿಂತ ಕಡಿಮೆ? 1 ಸಾಕಾಗಲ್ಲ? 2 ನಂಬರ್ ತಗೊಂತೀನಿ. 10 14ಕ್ಕಿಂತ ಕಡಿಮೆ? 10 ಸಾಕಾಗಲ್ಲ? 3 ನಂಬರ್. 3 ನಂಬರ್ ಎಷ್ಟಾಯ್ತು ಈಗ? 100. 100 ಸಾಕಾಗುತ್ತೆ. 14ಕ್ಕಿಂತ ಜಾಸ್ತಿ 100. ಈಗ ಭಾಗಾಕಾರ ಮಾಡ್ಬೋದು. 100ಕ್ಕೆ ಹತ್ತಿರ, 100ಕ್ಕಿಂತ ಕಡಿಮೆ. ವೆರಿ ಗುಡ್ ಎಲ್ಲಪ್ಪ. ನೋಡ್ತಿದ್ದೀಯ ಆಲೇಶಿ? 100ಕ್ಕಿಂತ ಕಡಿಮೆ ಮತ್ತು 100ಕ್ಕೆ ಭಾಳ ಹತ್ತಿರ. 98. 14 98. ಕರೆಕ್ಟಾ? 14 98. ಸರಿ ಇದೆಯಪ್ಪ ಅಲೇಶಿ? ಅಲೇಶ್ ಏನಾಗುತ್ತಿದು? ಇದು 9 ಆಗುತ್ತೆ, ಇದು 10 ಆಗುತ್ತೆ. 10ರಲ್ಲಿ 8 ಹೋದರೆ 2, 9ರಲ್ಲಿ 9 ಹೋದರೆ 0. ನೆಕ್ಸ್ಟ್ ಏನಾಗುತ್ತೆ? 8 ಕೆಳಗೆ ಬರುತ್ತೆ. ಕರೆಕ್ಟಾ? 14 ಎಷ್ಟಲ್ಲಿ 28? ಇದೆ ಅಲ್ವಾ? ಇಲ್ಲಿ ಇದೆ ಅಲ್ವಾ? ಇದೆ ಅಲ್ವಾ? 14 28. ಥ್ಯಾಂಕ್ ಯು. ಶೇಷ 0. ಕ್ಲಿಯರ್ ಆಯ್ತಾ ಮಕ್ಕಳೇ? ಬರ್ತದ ಎಲ್ಲರಿಗೂ? ಯಾರಿಗಾದ್ರೂ ತೊಂದರೆ ಇದೆಯಾ? ಎನಿಬಡಿ? ನೋಡ್ರಿ, ಇನ್ನೂ ಚೆನ್ನಾಗಿ ಬರಬೇಕು. ಇವನು ಯಾವುದೂ ನೋಡ್ಕೊಂಡಂಗೆ ಮಾಡಬೇಕು ಅಂದರೆ ಮಗ್ಗಿ ಭಾಳ ಚೆನ್ನಾಗಿ ಬರಬೇಕು. ಮಗ್ಗಿ ಮಧ್ಯ ಕೇಳಿದ್ರು ಹೇಳಕ್ಕೆ ಬರಬೇಕು. ಅದು ಬಂತಪ್ಪ ಅಂದರೆ ಭಾಗಾಕಾರ ಬಂದಂಗೆ ಅನಿಸ್ತದ ಇಲ್ಲ ನಿಮಗೆ? ಆ ಮಗ್ಗಿ ಇಲ್ದಂಗೆ ನಾವು ಭಾಗಾಕಾರ ಮಾಡೋಕ್ಕಾಗತ್ತಾ? ಹೆಂಗೆ ಮಾಡ್ತೀಪ್ಪ ಮಗ್ಗಿ ಇಲ್ದಂಗೆ ಭಾಗಾಕಾರ? ಪಂಡಿತರಾಧ್ಯ, ಮಗ್ಗಿ ಇಲ್ದಂಗೆ ಮಾಡೋಕ್ಕಾಗತ್ತಾ ಭಾಗಾಕಾರ? ಸಾಧ್ಯ ಇಲ್ಲ. ಮುಂದಿನ ಪ್ರಶ್ನೆ. 375 ಭಾಗಾಕಾರ 15. 375 ಭಾಗಾಕಾರ 15. ಮೊದಲನೇ ಅಂಕ ಏನಿದೆ ಸುಭಾಷ್? 3. ಸಾಕಾಗುತ್ತಾ? ಸಾಕಾಗಲ್ಲ. ನಾವೇನು ಮಾಡ್ಬೇಕು ನೆಕ್ಸ್ಟು? ಇನ್ನೊಂದು ನಂಬರ್ ಸೇರಿಸ್ತಾಬೇಕು. ಎಷ್ಟಾಯಿತು? ವೆರಿ ಗುಡ್. 37 15ಕ್ಕಿಂತ ಜಾಸ್ತಿ ಆಯಿತಾ? ಎಸ್, ಜಾಸ್ತಿ ಆಯಿತು. ಜಾಸ್ತಿ ಆಯ್ತು ಅಂದರೆ ಭಾಗಾಕಾರ ಆಗುತ್ತೆ. ಅದು 37ಕ್ಕೆ ಹತ್ತಿರ, 37ಕ್ಕಿಂತ ಕಡಿಮೆ? 37ಕ್ಕಿಂತ ಕಡಿಮೆ ಯಾವುದಿದಾವೆ ನಂಬರು? ಇವೇ ನಂಬರು. ಆದರೆ 37ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? 30. 15 2 30. ಶೇಷ ಏನು ಬರುತ್ತೆ ಮಕ್ಕಳೇ? 7 ಬರುತ್ತೆ. ಕರೆಕ್ಟಾ? 37ರಲ್ಲಿ 30 ಹೋದರೆ ಶೇಷ 7. ಆಮ್ ಐ ರೈಟ್? ನೆಕ್ಸ್ಟ್ ನಂಬರ್ 5 ಕೆಳಗೆ ಬರುತ್ತೆ. ಕರೆಕ್ಟಾ? ಈಗೇನಾಯ್ತದು? 75. 75 ಎಲ್ಲರ ಬರುತ್ತಾ? 15 5 75. 15 5 75. 75ರಲ್ಲಿ 75 ಹೋದರೆ ಶೇಷ 0. ಕರೆಕ್ಟ್ ಆಯ್ತಾ? ಆಯಿತು. ಸುಷ್ಮಿತಾ, ಇದಕ್ಕೆ ಉತ್ತರ ಏನು ಬಂತು? ಕರೆಕ್ಟ್. ಎಷ್ಟು ಬಂತು? 25. ಇದಕ್ಕೆ ಉತ್ತರ. ಹೋ, ಅರ್ಥ ಆಯ್ತಾ ಸಿಂಚು? ವೆರಿ ಗುಡ್. ಈಸಿ ಅನಿಸ್ತದೆ ಈಗ? ಅದಕ್ಕೆ ಒಂದು ಮಾತು ಹೇಳ್ತಾರೆ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಇಷ್ಟೇನಾ ಅನಿಸುತ್ತೆ. ಹೌದಲ್ಲ? ಕಲಿಯೋ ತನಕ ಸಾರ್ ಬರೋಲ್ಲ ಸಾರ್ ಭಾಗಾಕಾರ ಅಂದರೆ ಕೈ ನಡುಕ್ತಾವೆ ಸಾರ್, ಏನೇನೋ ಆಗುತ್ತೆ ಸಾರ್, ಭಾಗಾಕಾರ ದೆವ್ವ ಸಾರ್ ಅದು. ಕಲ್ತ ಮೇಲೆ ಇಷ್ಟೇನಾ, ಅಯ್ಯೋ ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ. ಓಕೆ ಬರ್ರಿ ಇಲ್ಲಿ ನೋಡ್ರಿ,
1072 ಪೃಥ್ವಿ ಡಿವೈಡೆಡ್ ಬೈ 16. ಹಾಂ ಸಮರ್ಥ, 1 ಸಾಕಾಗುತ್ತಾ? 10 ಸಾಕಾಗುತ್ತಾ? 107 ಸಾಕಾಗುತ್ತಾ? ಎಸ್, 107 16ಕ್ಕಿಂತ ಜಾಸ್ತಿ ಬರುತ್ತೆ, ಸಾಕಾಗುತ್ತೆ. 107ಕ್ಕೆ 107ಕ್ಕಿಂತ ಕಡಿಮೆ ಎಲ್ಲಿದೆ? ಇದಷ್ಟು 107ಕ್ಕಿಂತ ಕಡಿಮೆ ಇದೆ. ಅದಕ್ಕೆ ಹತ್ತಿರ ಇರೋ ನಂಬರು 96. 16 ಎಷ್ಟಲೇ 96, 16 6ಲೇ 96. ಶೇಷ ಏನು ಬರುತ್ತೆ? ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ ಏನು ಬರುತ್ತೆ? 7ರಲ್ಲಿ 6 ಹೋದರೆ 1, 10ರಲ್ಲಿ 9 ಹೋದರೆ 1, 11. ಶೇಷ 11. ಶೇಷ 11. ನೆಕ್ಸ್ಟ್ ಏನು ಮಾಡ್ಬೇಕು ಸುಭಾಷ್? ಹಾಂ, ಕಳೆದ್ವಲ್ಲ ನಾವು ಆಲ್ರೆಡಿ. ಏನು ಮಾಡ್ಬೇಕಮ್ಮ? ಈ 2ನ್ನ ಕೆಳಗಡೆ ಇಳಿಸ್ಬೇಕು. ಕರೆಕ್ಟ್ ಸೌಜನ್ಯ. ಉಳಿದಿರೋ 2 ಮಾತಾಡ್ಸ್ಬೇಕು ತಾನೆ. ನಾವು ಈಗ 3 ಜನ ಮಾತಾಡ್ಸಿದ್ದೀವಿ. ಇದೆಯಾ? ಇಲ್ಲಿದೆಯಲ್ಲಪ್ಪ. 16 7 112. 112ರಲ್ಲಿ 112 ಹೋದರೆ ಶೇಷ 0. ಸೊ ಇದಕ್ಕೆ ಉತ್ತರ 67. 67 ಅಮ್ಮ, 65 ಅಲ್ಲ. ಥ್ಯಾಂಕ್ ಯು, ವೆರಿ ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆ ಹನುಮಂತ ಬರಿತಿದ್ದಿಲ್ಲಪ್ಪ, ಮಾಡಿ ನೋಡೋಣ. ನೀವೇ ಮಾಡಿ. ರೆಡ್ಡಿಂಗ್ ಬ್ಲೂ ಇಂಕ್ ಬಳಸ್ರಿ. ಪ್ರಶ್ನೆನ ರೆಡ್ ಇಂಕಲ್ಲಿ ಬರ್ಕೊಳ್ರಿ, ಉತ್ತರನ ಬ್ಲೂ ಇಂಕಲ್ಲಿ ಬರೀರಿ. ನಾನು ರೆಡ್ ಇಂಕಲ್ಲಿ ಬರಿತೀನಿ ನೋಡ್ರಿ, ಅದೇ ಥರ ರೆಡ್ ಇಂಕಲ್ಲಿ ಬರ್ಕೊಳ್ರಿ ನೀವು. ಭಾಜ್ಯ ಇದು ರೆಡ್ ಇಂಕಲ್ಲಿ ಈ ಥರ ಬರ್ಕೊಳ್ರಿ. ಉತ್ತರನ ಬ್ಲೂ ಇಂಕಲ್ಲಿ ಬರೀರಿ. 1 ಮೊದಲನೇ ನಂಬರು ಸುಭಾಷ್, ಸಾಕಾಗುತ್ತಾ? ಹಾಲೇಶ್ 2 ನಂಬರ್ ತಾಂತೀನಿ, ಎಷ್ಟಿದೆ? ಸಾಕಾಗುತ್ತಾ? 3 ನಂಬರ್ ತಾಂತೀನಿ, ಎಷ್ಟಾಗುತ್ತೆ ಈಗ? 163. 163 ಸಾಕಾಗುತ್ತಾ? ಸಾಕಾಗುತ್ತೆ. 17ಕ್ಕಿಂತ ಜಾಸ್ತಿ ಇದೆ, ಸಾಕಾಗುತ್ತೆ. 163ಕ್ಕಿಂತ ಕಡಿಮೆ ಮತ್ತು 163ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? 17 9 153. ಕರೆಕ್ಟಾ? 17 9 17 9 153. ಶೇಷ ಎಷ್ಟು ಬರುತ್ತೆ ಮಕ್ಕಳೇ? 3ರಲ್ಲಿ 3 ಹೋದರೆ 0, 6ರಲ್ಲಿ 5 ಹೋದರೆ 1, 1ರಲ್ಲಿ 1 ಹೋದರೆ 0. ಸುಭಾಷ್ ಒಂದು ನಿಮಿಷ, ಎಲ್ಲರೂ ಸುಮ್ಮನೆ ರೀ. ಸುಭಾಷ್ ಇಲ್ಲಿಗೆ ಲೆಕ್ಕ ಮುಗೀತಾ? ಏನು ಮಾಡ್ಬೇಕು ನಾವು ನೆಕ್ಸ್ಟು? ಇದೊಂದು ಮಾತಾಡ್ಸಿಲ್ಲ ತಾನೆ ನಾವು. ಅವ್ರೇನಾಗ್ತಾರೆ? ಕೆಳಗೆ ಬರ್ತಾರೆ. ವೆರಿ ಗುಡ್, ಕೆಳಗೆ ಬರ್ತಾರೆ. ಇಲ್ಲೇ ಇದೆಯಲ್ಲ 17 6 102. ಥ್ಯಾಂಕ್ ಯು. ಶೇಷ ಓಕೆ, ಥ್ಯಾಂಕ್ ಯು, ಗುಡ್. ಬಂತಲ್ಲ ಮದನ್? ಓಕೆ, ನಿನಗೆ ಬಂತಪ್ಪ. ಮುಂದಿನ ಪ್ರಶ್ನೆ 810 ಭಾಗಾಕಾರ 18. ಸುಭಾಷ್ ಮೊದಲೇ ಓಕೆ. ಹಲೀಶ್ ಮೊದಲನೇ ನಂಬರ್ 8 ಸಾಕಾಗುತ್ತಾ? ಯಾಕಪ್ಪ? ಒಂದು ನಿಮಿಷ ಸುಮ್ಮನಿರೆಲ್ಲರೂ. ಯಾಕೆ ಸಾಕಾಗಲ್ಲ ಹಲೀಶ್? ಯಾಕೆ ಸಾಕಾಗಲ್ಲ? ಇದು 18 ಐತೆ, ಅದಕ್ಕೆ 8 ಸಾಕಾಗಲ್ವಾ? ಯಾಕೆ ಸಾಕಾಗಲ್ಲ? ಯಾಕೆ ಸಾಕಾಗಲ್ಲ? ಯಾಕೆ ಸಾಕಾಗಲ್ಲ? 8 ಯಾಕೆ ಸಾಕಾಗಲ್ಲ? 8 ಯಾಕೆ ಸಾಕಾಗಲ್ಲ? ಓಕೆ, ಹಾಂ, ಅದಕ್ಕೆ ನೀ ಹೇಳೋದು ಕರೆಕ್ಟ್ ಇದೆ, ಕಾರಣ ಹೇಳ್ತಿಲ್ಲ. 8 18ಕ್ಕಿಂತ ಕಡಿಮೆ ಇದೆ. 8 18ಕ್ಕಿಂತ ಕಡಿಮೆ ಇದೆ. ಕಡಿಮೆ ಇದ್ದರೆ ಭಾಗಾಕಾರ ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂದುವರಿತೀವಿ. ಈಗ ಎಷ್ಟಾಯಿತು? 81 ಸಾಕಾಗುತ್ತಾ? ಯಾಕೆ ಸಾಕಾಗುತ್ತೆ? ಒಂದು ನಿಮಿಷ, ಯಾಕೆ ಸಾಕಾಗುತ್ತೆ? ಯಾವುದಕ್ಕಿಂತ ದೊಡ್ಡದಿದೆ? ದೊಡ್ಡದಿದೆ, ಅದಕ್ಕೆ ಸಾಕಾಗುತ್ತೆ, ಭಾಗಾಕಾರ ಮಾಡ್ಬೋದು. ಕರೆಕ್ಟ್. 81ಕ್ಕೆ ಹತ್ತಿರ, 80ಕ್ಕಿಂತ ಕಡಿಮೆ. 81ಕ್ಕೆ ಹತ್ತಿರ, 81ಕ್ಕಿಂತ ಕಡಿಮೆ ಇದೆ ತಾನೇ? 18 4 72. ಶೇಷ
ಓ ಕರೆಕ್ಟಮ್ಮ, ನೀನು ಹೇಳಿದ್ದು ಕರೆಕ್ಟ್. 11ರಲ್ಲಿ 2 ಹೋದರೆ 9, 7ರಲ್ಲಿ 7 ಹೋದರೆ 0. ಕರೆಕ್ಟಾ? ನೆಕ್ಸ್ಟ್ ನಂಬರ್ ಯಾವುದಿದೆ? 0 0. ಪ್ರತೀಕ್ ಬಂತಪ್ಪ. 18 5 90, ಶೇಷ 0. ಬಂತ್ರ ಎಲ್ಲರಿಗೂ? ಎವ್ರಿಬಡಿ? ವೆರಿ ಗುಡ್. ಬಂತಪ್ಪ, ವೆರಿ ಗುಡ್. ಮುಂದೋಗ್ಬೋದಾ? ಮುಂದಿನ ಪ್ರಶ್ನೆ ಹಲೇಶ್, ಮುಂದೋಗ್ಬೋದಾ? 19. ಸಾಗರ್ ಪಾಟೀಲ್ ಸಾಕಾಗುತ್ತಾ? ಮೊದಲನೇ ನಂಬರ್ ಸಾಕಾಗುತ್ತಾ? ಯಾಕೆ? ಒಂದು ನಿಮಿಷ ಎಲ್ಲರೂ ಸುಮ್ಮನೆ. ಯಾಕೆ ಸಾಕಾಗುತ್ತೆ ಅದು? ಹೆಂಗೆ ಸಾಕಾಗುತ್ತೆ? 64 19ಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಸಾಕಾಗುತ್ತದು. ಸರಿನಾ? ಎಷ್ಟಲಿ 19 ಎಷ್ಟಲಿ 64 ಭಾಗಿಸ್ಬೋದು ನಾವು? 64ಕ್ಕಿಂತ ಕಡಿಮೆ 64ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? 64ಕ್ಕಿಂತ ಕಡಿಮೆ ಸಾಗರ್ ಪಾಟೀಲ್, 64ಕ್ಕಿಂತ ಕಡಿಮೆ 64 ಹತ್ತಿರ ಇರೋ ನಂಬರ್ ಯಾವುದು? ಯಾವುದು ಯಾವುದು? ಹಾಂ, ಯಾವುದು? 34? ಇದೇ ತಾನೇ ಇರೋದು. 19 3 57, ಶೇಷ ಏನಾಗುತ್ತೆ ಮಕ್ಕಳೇ? ಶೇಷ ಇದು 5, 14 7 7 0 0. ಓಕೆ, ನೆಕ್ಸ್ಟ್ 6 ಕೆಳಗೆ ಬರುತ್ತೆ. ಕರೆಕ್ಟಾ ಮಕ್ಕಳೇ? 6 ಕೆಳಗೆ ಬರುತ್ತೆ. 19 ಎಷ್ಟಲಿ 76, 19 4 76, ಶೇಷ 0. ಕರೆಕ್ಟ್ ಇದೆಯಾ? ಬಂತಪ್ಪ? ಹನುಮಂತ್ ಕರೆಕ್ಟ್ ಕೂರಪ್ಪ, ಕರೆಕ್ಟ್ ಕೂರು. ಓಕೆ ಸ್ನೇಹ, ನಿದ್ದೆ ಬರ್ತದವ? ಕೊನೆಯ ಪ್ರಶ್ನೆ. ನೋಡಿ 20 ನೋಡ್ರಿ, ಒಂದು ಅಂಕೆ ಸಾಕಾಗುತ್ತಾ? 2 20ಕ್ಕಿಂತ ಕಡಿಮೆ ಇದೆ ಅಲ್ವಾ? 2 ನಂಬರ್ ತಾಣೋಣ. ಎಷ್ಟಾಯಿತು? ಬರುತ್ತಲ್ವಾ? 27ಕ್ಕೆ ಹತ್ತಿರ, 27ಕ್ಕಿಂತ ಕಡಿಮೆ. ಇದೊಂದೇ ತಾನೇ ಇರೋದು. 21 20, ಶೇಷ 7. ನೆಕ್ಸ್ಟ್ ಏನಿದೆ? 0 ಕೆಳಗಿಳಿಸ್ಕೊತೀನಿ. 70 ಬರುತ್ತಲ್ವಾ? 70 20ಕ್ಕಿಂತ ಜಾಸ್ತಿ ಇದೆ ಅಲ್ಲ ನಮ್ಮ. 70 ಬರುತ್ತೆ, ಆದರೆ 70 ಮಗ್ಗಿಯಲ್ಲಿ ಬರಲ್ಲ. 70ಕ್ಕೆ ಅಂತ ಕಡಿಮೆ, 70ಕ್ಕಿಂತ ಕಡಿಮೆ 70ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? 60 ಅಲ್ವಾ ಮಕ್ಕಳೇ? 23ಲೆ 60 ತಾನೆ? 23ಲೆ 60, ಶೇಷ ಏನು ಬರುತ್ತೆ ಮಕ್ಕಳೇ? 7 6 1 10 ಬಂತು. ಆದರೆ ಇವ್ರನ್ನ ಮಾತಾಡ್ಸಿಲ್ಲ ನಾವಿನ್ನು. ಇವರು ಕೆಳಗೆ ಬರಬೇಕು, ಅವರು 0 ಆಗ್ತಾರೆ. ಕರೆಕ್ಟಾ? 20 ಎಷ್ಟಲೇ? 25 100, ಶೇಷ 0 ಬಂದ್ಬಿಡುತ್ತಿಲ್ಲ. ಸೊ ಉತ್ತರ ಏನು ಬರುತ್ತೆ? 135. ಅಯ್ಯೋ 18 ಅಲ್ಲಮ್ಮ, ಇದು 0 ಕೆಳಗೆ 0 ಬಂದವೆ, ಅದು 8 ಥರ ಕಂಡುಬಿಡುತ್ತೆ ನಿನಗದು. ಆಯಿತಾ? ಸರಿ, ಅರ್ಥ ಆಯ್ತಾ? ಎವ್ರಿಬಡಿ ಎಲ್ಲರೂ ನಿಧಾನಕ್ಕೆ ಎದ್ದು ನಿಂತ್ಕೊಂಡ್ಬಿಡ್ರಿ. ಎದ್ದು ನಿಂತ್ಕೊಳ್ರಿ, ಏನಾಗಲ್ಲ ಎದ್ದು ನಿಂತ್ಕೊಳ್ರಿ. ಹಾಂ, ಓಕೆ. ಏನೇನು ಯಾರ್ಯಾರು ಮೈ ಮುರ್ಕೊಬೇಕಂತಿದ್ರೆ ಎಲ್ಲ ಮುರ್ಕೊಂಬಿಡ್ರಿ. ಅಯ್ಯೋ 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 ಅಯ್ಯೋ, ಇರಲಿ, ಏನು ತೊಂದರೆ ಇಲ್ಲ.
ಆಯ್ತಾ ಎಲ್ಲ? ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಬಂದರೆ ಏನು ಸಮಸ್ಯೆ ಆಗಲ್ಲ. ಹಂಗೆ ಬಂದುಬಿಟ್ರೆ ಹಿಂಗೆಲ್ಲ ಆಗ್ಬಿಡ್ತಾವೆ. ಆಸನಗಳದಾವ ಅದ್ರಾಗು. ಅದೊಂದೇ ಅಲ್ಲ, ಇರಲಿ ಟೈಮ್ ಇಲ್ಲ ನಮಗೀಗ. ಇನ್ನೂ ಎಷ್ಟಿದಾವೆ, ಭಾಳ ಲೆಕ್ಕಗಳಿದಾವಪ್ಪ. ಮತ್ತು ನೆನ್ನೆ ಕರೆಂಟ್ ಬೇರೆ ಹೋಗಿತ್ತಾ? ಆಯಿತು, ಎಲ್ಲ ಕೂರ್ತೀರಾ ನಿಧಾನವಾಗಿ? ಕೂತ್ಬಿಟ್ರಿ. ಓಕೆ, ಕಲ್ತ್ರೆ ಎಲ್ಲ? ಗೊತ್ತಿರೋ ಮಗ್ಗಿಗೆ ಭಾಳ ಇಂಪಾರ್ಟೆಂಟ್ ವಿಭಾಗಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಒಂದು ಸೂಚನೆ, ಇದರ ಮೇಲೆ ವರ್ಕ್ಶೀಟ್ ಅಂತೂ ಸಿಗುತ್ತೆ ಇವತ್ತು ನಿಮಗೆ, ರೈಟ್? ಚಿಕ್ಕ ಲೆಕ್ಕಗಳು ನಮಗೆ ಗೊತ್ತಿರೋ ಮಗ್ಗಿಗಳ ಮೇಲೆ, ನಿಶೇಷವಾಗಿ ಭಾಗವಾಗುವಂತಹ ಲೆಕ್ಕಗಳ ಮೇಲೆ ನಿಮಗೆ ವರ್ಕ್ಶೀಟ್ ಸಿಗ್ತಾ ಇದೆ. ಒಂದು ವೇಳೆ ಅಕಸ್ಮಾತ್ ನೀವೇನಾದರೂ ಈ ಥರ ಲೆಕ್ಕ ಕೊಟ್ಬಿಟ್ರೆ, ಏನಂತ ಇದೆ ಇದು? 3,4914 ಭಾಗಾಕಾರ 506 ಈ ಥರ ಲೆಕ್ಕ ಬಂದುಬಿಟ್ರೆ ಏನು ಮಾಡೋದು? ಇದಕ್ಕೆ 506 ಮಗ್ಗಿ ಬರಬೇಕು ಅಂತೇನಿಲ್ಲ. ಹೌದು, ನನಗೂ 506 ಮಗ್ಗಿ ಬರಲ್ಲ. ಹರ್ಷನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ 506 ಮಗ್ಗಿ ಬರೋದಿಲ್ಲ. ಓಕೆ, ಮತ್ತು ಹೇಗೆ ಮಾಡ್ಬೇಕು ಸರ್ ಇದನ್ನು ಲೆಕ್ಕ? ಇದಕ್ಕೆ ಟ್ರಿಕ್ಸ್ ಇದೆಯಾ? ಏನಾರ ಶಾರ್ಟ್ಕಟ್ ಇದೆಯಾ? ಇದೆ, ಅಂದಾಜು ಮಾಡೋದಿದೆ. ಕೇಳ್ರಿ ಸಾಗರ್, ನನಗೆ ಗೊತ್ತು ನೀನು ಪ್ರಯತ್ನ ಮಾಡ್ತಿದ್ದೀಯಾ. ಇರಲಿ, ನಿಲ್ಲಿಸ್ರಿ. ಟ್ರಿಕ್ ನೋಡ್ಕೊಳ್ರಿ ಎಲ್ಲರೂ. ಹಲೋ, ಗಮನ ಇಲ್ಲಿ, ನಿಮ್ಮ ಗಮನ ಎಲ್ಲ ಇಲ್ಲಿ. ಪೆನ್ನೆಲ್ಲ ಬಿಟ್ಬಿಡ್ರಿ, ಪೆನ್ನೆಲ್ಲ ಬಿಟ್ಬಿಡ್ರಿ. ಅಜಯ್ ಕೇಳ್ರಿ, ನೆಕ್ಸ್ಟ್ 10-15 ಮಿನಿಟ್ಸ್ ಯಾರು ಏನು ಬರಿಬೇಡ್ರಿ, ಸುಮ್ಮನೆ ನೋಡ್ರಿ. ಇದನ್ನು ಹೇಗೆ ಮಾಡೋದು? ಎಂತೆಂಥ ದೊಡ್ಡ ನಂಬರ್ ಕೊಟ್ಬಿಟ್ರೆ ಸರ್, ಎಂಥ ಪೆಡಂಬೂತ್ಗಳಿದಾವೆ ಇವು. ಇದನ್ನೇನಾದರೂ ಮಾಡೋಕ್ಕಾಗುತ್ತಾ? 30 ಮಗ್ಗಿನೇ ನಾವು ಎಷ್ಟು ಕಷ್ಟಪಟ್ಟು ಕಲ್ತಿದ್ದೀವಿ ನಿಮಗೋಸ್ಕರ. ಇಲ್ಲಿ ನೀವು 506 ಮಗ್ಗಿ ಕೊಟ್ಟರೆ ಚೀಟಿಂಗ್ ಅಲ್ವಾ ಸರ್? ಇದು ಮೋಸ ಅಲ್ವಾ? ಈ ಥರ ಎಲ್ಲ ಮೋಸ ಮಾಡಬೇಡ್ದು ಸರ್. ನೀವು 30 ಒಳಗಿರೋ ಮಗ್ಗಿ ಕೊಟ್ಟರೆ ನಾವು ಮಾಡ್ತೀವಿ. ಇಷ್ಟು ದೊಡ್ಡ ಕೊಟ್ಬಿಟ್ರೆ ಹೆಂಗೆ ಸರ್? ವೆರಿ ಬ್ಯಾಡ್ ಸರ್. ನೀವು ಒಳ್ಳೆಯರಲ್ಲ ಸರ್ ಅಂತ ನನಗೆ ಬೈದು ಬಿಡ್ತೀರಿ. ಕೇಳಿ, 506 ಇದೆ, ನನಗೆ 506 ಮಗ್ಗಿ ನನಗೂ ನಿಜವಾಗ್ಲೂ ಬರಲ್ಲ. ಬೇಕಾದ್ರೆ ಹರ್ಷನ್ ಕೇಳ್ರಿ. ಇಲ್ಲಿ ಏನು ಮಾಡ್ಬೋದು ನಾವು? ನಾನು ಬರೀ 5 ಮಗ್ಗಿ ತಾಂತೀನಿ. ನನಗೆ 5 ಮಗ್ಗಿ ಬರುತ್ತೆ? ಇಲ್ಲ, ನಾನಿನ್ನೂ 50 ಮಗ್ಗಿನೂ ಹೇಳ್ಬೋದಾ? 5 ಮಗ್ಗಿ ಪಕ್ಕ ಒಂದು 0 ಹಾಕಿದ್ರೆ 50 ಮಗ್ಗಿ ಬರುತ್ತಲ್ಲಪ್ಪ ನಿಮಗೆ. ಇದ್ರ ಪಕ್ಕ ಒಂದು 0 ಹಾಕಿದ್ರೆ 50 ಮಗ್ಗಿ, ಅದ್ರ ಪಕ್ಕ ಇನ್ನೊಂದು 0 ಹಾಕಿದ್ರೆ 500 ಮಗ್ಗಿ. ಹಾಂ, ಅದ್ರ ಪಕ್ಕ ಇನ್ನೊಂದು 0 ಹಾಕಿದ್ರೆ 5,000 ಮಗ್ಗಿ. ಅದು ನಮಗೆ ಬೇಡ. ನಮಗೆ 50 ಮಗ್ಗಿದ್ರೆ ಸಾಕು. ಸರಿನಾ? ಓಕೆ, ಇಲ್ಲಿ ಕೇಳ್ರಿ ಮಕ್ಕಳೇ. 50 ಮಗ್ಗಿ ತಾಣ ಸುಮ್ಮನೆ. 50 ಮಗ್ಗಿಗೆ ಇವೆರಡು ಸಾಕಾಕವ? ಫಸ್ಟ್ ಒಂದೊಂದೇ ನೋಡ್ತೀವಲ್ವಾ? ಒಂದೊಂದೇ ನೋಡೋಣ. ಸಾಕಾಗತ್ತಾ? 50 ಮಗ್ಗಿಂದ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳೋಣ. ಆಯಿತಾ? 1 ನಂಬರ್ ಸಾಕಾಗತ್ತಾ? 3 ಸಾಕಾಗಲ್ಲ. ನೆಕ್ಸ್ಟ್ ನಂಬರು 34 ಸಾಕಾಗತ್ತಾ? ಸಾಕಾಗಲ್ಲ. ಸಾಕಾಗತ್ತಾ? 34 50ಕ್ಕಿಂತ ಕಡಿಮೆ ಇಲ್ಲೇನಮ್ಮ? ಹೌದು ತಾನೇ? ಸಾಕಾಗಲ್ಲ. 3 ನಂಬರ್ ತಗೊಳ್ಳೋಣ ಈಗ. ಕೇಳಿ, ಸಾಕಾಗತ್ತಾ? ಕರೆಕ್ಟಾಗಿ ಕೂತ್ಕೊಳ್ರಿ ಎಲ್ಲರೂ. 349 ಇದೆ. 50 ಮಗ್ಗಿಂತ ಸಾಕಾಗುತ್ತಲ್ವಾ? ಸಾಕಾಗುತ್ತೆ. 50 ಎಷ್ಟಲೇ 349? 56ಲೇ 300, 57ಲೇ 350. ಜಾಸ್ತಿ ಆಗ್ಬಿಡುತ್ತೆ ಒಂದು. ಅದಕ್ಕೆ ನಾವೇನು ಮಾಡಬೇಕು? 56ಲೇ ತಗೊಬೇಕು. ಕರೆಕ್ಟೇನಮ್ಮ? ನನ್ನ ಅಂದಾಜು ಏನು ಗೊತ್ತಾ? ಈಗ 6ಲೇ ಹೋಗುತ್ತೆ ಅಂತ. ಎಷ್ಟಲೇ? 6ಲೇ.
ಆದರೆ 50 ಇದೆ ಇಲ್ಲಿ, 506 ಇದೆ. ನಾವು ಅಂದ್ಕೊಂಡಿರೋದೇನೋ 50 ಅಂತ, ಸುಲಭ ಆಕತೆ ಅಂತ ನಾವೇನು ಮಾಡಿದ್ದೀವಿ 50ಕ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿರೋದೆಷ್ಟು 506. ಸುಮ್ಮನೆ ನೋಡೋಣ, ಚೆಕ್ ಮಾಡೋಣ. 506 6ಲೇ ಏನು ಬರುತ್ತೆ? 6 6 36 ಕರ್ದಷ್ಟು 3, 6 0 0 3 3, 6 5 30. ಇದು ವರ್ಕ್ ಆಗುತ್ತಾ? 3030 ಅವ್ರು ಬರೆಯೋಕ್ಕಾಗತ್ತಾ? ಬರಿಬೋದು. ನಾನು ಬರಿತೀನಿ ನೋಡ್ರಿ. 506 6ಲೇ 3036. ಶೇಷ ಏನು ಬರುತ್ತೆ ನೋಡ್ರಿ? ಶೇಷ ಏನು ಬರುತ್ತೆ? 1ರಲ್ಲಿ 6 ಹೋಗಲ್ಲ, 11ರಲ್ಲಿ 6 ಹೋದರೆ 5, 8ರಲ್ಲಿ 3 ಹೋದರೆ 5, 4ರಲ್ಲಿ 4, 3ರಲ್ಲಿ 3 ಹೋದರೆ 0. 4 ಏನಾಗುತ್ತಿದ್ದು ಕೆಳಗೆ ಬರುತ್ತೆ. 4 ಕೆಳಗೆ ಬಂತು. ಈಗಲೂ ನನಗೆ 506 ಮಗ್ಗಿ ಬರಲ್ಲ, 50 ಸಹಾಯತ ಅಂತೀನಿ. 50 ಎಷ್ಟಲೇ? 455. 455ಕ್ಕಿಂತ ಕಡಿಮೆ ಬರಬೇಕು. 455ಕ್ಕಿಂತ ಕಡಿಮೆ ಬರಬೇಕು. 500 ಹೆಂಗೆ ಬರುತ್ತೆ? 500 ಜಾಸ್ತಿ ಆಗುತ್ತಲ್ಲ. 455ಕ್ಕಿಂತ ಕಡಿಮೆ ಯಾರಿದ್ದಾರೆ? 400 ತಾನೇ? 50 ಎಷ್ಟಲೇ? 400. 58ಲೇ? 455 ಇದೆಯಲ್ಲ, 9ಲೇ ಬರ್ಬೋದಲ್ವಾ? 9ಲೇ ಬರ್ಬೋದು. ಓಕೆ. ಸೊ 455 ಇದೆ, 9ಲೇ ಬರ್ಬೋದು ಅಂತ ಹೇಳ್ತಿದ್ದೀರಿ. ಚೆಕ್ ಮಾಡೋಣ. 506 9ಲೇ ಚೆಕ್ ಮಾಡೋಣ ಸೈಡಿಗಿಲ್ಲಿ. 9 6ಲೇ 54 4 ದಶಕ 5, 9 0ಲೇ 05 5, 9 5ಲೇ 45. ಬಂತಾ? ಸೊ 506 9ಲೇ 4554. ಶೇಷ 0. ಕೆಲವ್ರಿಗೆ ಅರ್ಥ ಆಗಿಲ್ಲ. ಇನ್ನೊಂದು ಲೆಕ್ಕ ಮಾಡೋಣ. ತೊಂದರೆ ಇಲ್ಲ, ಇನ್ನೊಂದು ಲೆಕ್ಕ ಮಾಡೋಣ. ನೋಡಿ, ಬರಿಬೇಡ್ರಿ, ಏನೂ ಮಾಡಬೇಡ್ರಿ, ಸುಮ್ಮನೆ ಕೂರ್ರಿ, ಮಾತಾಡಬೇಡ್ರಿ, ಗಮನ ಇಟ್ಟು ಕೇಳ್ರಿ. 2 2 7 7 ಭಾಗಾಕಾರ 33. ನನಗೆ 30 ತನಕ ಮಗ್ಗಿ ಬರುತ್ತೆ ಸರ್, 33 ಮಗ್ಗಿ ಬರಲ್ಲ. ಆಯಿತು, ತೊಂದರೆ ಇಲ್ಲ. ನಾನು 3 ಮಗ್ಗಿಂದ ಮಾಡ್ತೀನಿ ಸುಮ್ಮನೆ. ಆಯಿತಾ? 3 ಮಗ್ಗಿಂದ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ, ಸರಿನಾ? 3 ಎಷ್ಟಲೇ? 20. 3 ಮಗ್ಗಿಂದ ಒಂದು ಅಂಕೆ ಹೋಗುತ್ತಾ? ಇದು 2 ಹೋಗುತ್ತಾ 3ರಿಂದ? ನಾನು ಬರೀ 3ರಿಂದ ಅಷ್ಟೇ ಮಾಡ್ತಿದ್ದೀನಿ ಅಂತ ಅನ್ಕೊಂತಿದ್ದೀನಿ. ಈಗ ನಾನು ಮಾಡಬೇಕಾಗಿರೋದು ಭೈರವಿ ಯಾವುದರಿಂದ? 33ರಿಂದ ಭಾಗಿಸ್ಬೇಕಿತ್ತು. ಕರೆಕ್ಟಾಗಿ ಕೂತ್ಕೊಳ್ರಿ. 33ರಿಂದ ಭಾಗಿಸ್ಬೇಕಿತ್ತು. ಹೌದು ತಾನೆ? ನಾನು ಮಾಡೋದು 3ರಿಂದ ಅಷ್ಟೇ ಮಾಡ್ತೀನಿ ಈಗ. ಓಕೆ? ಯಾಕಂದರೆ ನನಗೆ 33 ಮಗ್ಗಿ ಬರಲ್ಲಪ್ಪ, ಅದಕ್ಕೆ. ನಿಮಗೆ ಬರ್ತದಾ? ಮತ್ತು 3ರಿಂದ ಮಾಡೋಣ ಬರ್ರಿ ಸುಮ್ಮನೆ. 3ರಿಂದ ಮಾಡೋದು ಸುಲಭನಾ? 33ರಿಂದ ಮಾಡೋದು ಸುಲಭನಾ? 3ರಿಂದ ಮಾಡೋದು ಸುಲಭ, ಹೌದಲ್ವಾ? 2 ಇದೆ ಮೊದಲನೇ ನಂಬರ್. 2 3ಕ್ಕಿಂತ ಕಡಿಮೆ ಇದೆ, ಸಾಕಾಗಲ್ಲ. ಅದಕ್ಕೇನು ಮಾಡ್ತೀವಿ? ಇನ್ನೂ 2 ನಂಬರ್ ತಗೊಂತೀವಿ. 22 ಬಂತು. 22 ಸಾಕಾಗುತ್ತಾ? 3 7 ಕರೆಕ್ಟಾ? 3 7 21 ಬರುತ್ತೆ, ಕರೆಕ್ಟಾ? ಎಸ್. ಸೊ ನಾವಿಲ್ಲಿ ಏನು ಮಾಡ್ಬೋದು? 33 7 ಅಂತ ಟ್ರೈ ಮಾಡಿ ನೋಡೋಣ, ಚೆಕ್ ಮಾಡಿ ನೋಡೋಣ. ಅದು ಬರಲಿದ್ರೆ ಅದ್ರ ಹಿಂದದ್ದು ಬರುತ್ತೆ. 7 3 21 ದಶಕ 2, 7 3 21 2 23 ಬರುತ್ತಾ? ಜಾಸ್ತಿ ಆಯಿತು. 7 ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೊಂದು ಕಡಿಮೆ ಮಾಡೋಣ. ಈಗ ಏನು ಮಾಡೋಣ? 6ಲೇ ಮಾಡೋಣ. 33 6ಲೇ, ಕರೆಕ್ಟಾ? 6 3 18 ದಶಕ 1, 6 3 18 19. ಇದು ಬರುತ್ತಲ್ವಾ? 6ಲೇ ಬರುತ್ತೆ ಈಗ. ಸೊ 33 6ಲೇ 198. ಶೇಷ ಏನು ಬರುತ್ತೆ ನೋಡೋಣ, ಕರೆಕ್ಟಾ? ಸೊ 17ರಲ್ಲಿ 8 ಹೋದರೆ ಮಕ್ಕಳೇ 9 ಆಗುತ್ತೆ, ಕರೆಕ್ಟಾ? 17ರಲ್ಲಿ 8 ಹೋದರೆ 9 ಉಳಿಯುತ್ತೆ. 1ರಲ್ಲಿ 9 ಹೋಗೋದಿಲ್ಲ. 11ರಲ್ಲಿ 9 ಹೋದರೆ 2, 1 ಹೋದರೆ 0. ಈಗ 7 ಕೆಳಗೆ ಬಂತು, ಕರೆಕ್ಟಾ? 7 ಕೆಳಗೆ ಬಂತು. ಮತ್ತೆ 3ರಿಂದ ಮಾಡೋಣ. ಈಗ ಅಂದಾಜು ಮಾಡೋಣ. 3ರಿಂದ ಸುಮ್ಮನೆ 3ರಿಂದ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಎಲ್ಲ ನಾವು ಮಾಡಬೇಕಾಗಿರೋದು 33 ಮಗ್ಗಿಯಿಂದ. ಮತ್ತು 33 ಮಗ್ಗಿ ಬರಲ್ಲ ನಮಗೆ, ಅದಕ್ಕೆ ನಾವು 3 ಮಗ್ಗಿಯಿಂದ ಮಾಡ್ತೀವಿ. 3 ಎಷ್ಟಲೇ? 3 9 27. 3 9 27, ಕರೆಕ್ಟಾ? ಸರಿ, ಹಾಗಾದರೆ ಚೆಕ್ ಮಾಡೋಣ. ಇಲ್ಲಿ 33 9ಲೇ 9 3ಲೇ 27 7 ದಶಕ 2, 9 3ಲೇ 27 + 2 29. 33 9ಲೇ 297. ಶೇಷ 0. ಈಗಲೂ ಸ್ವಲ್ಪ ಅರ್ಥ ಆಗಿಲ್ಲ. ಇನ್ನೂ ಒಂದು ಲೆಕ್ಕ ಮಾಡೋಣ, ತೊಂದರೆ ಇಲ್ಲ.
ಇನ್ನೂ ಒಂದು ಲೆಕ್ಕ ಮಾಡೋಣ. ನೀವು ಗಮನ ಕೊಡ್ಬೇಕಷ್ಟೇ ನಮ್ಮ ಹತ್ರ. ಇಲ್ಲೊಂದು ಲೆಕ್ಕ ಇದೆ. ಏನಂತ ಇದೆ ಲೆಕ್ಕ ಭೈರವಿ? 8976 ಭಾಗಾಕಾರ 374. ಕರೆಕ್ಟೇನಮ್ಮ? ಕರೆಕ್ಟ್ ಅನ್ಕಂದ? ಓಕೆ. ಭೈರವಿ 374 ಮಗ್ಗಿ ಬರ್ತಾವ ನಿನಗೆ? ಅಥವಾ ಇಲ್ಲಿ ಯಾರಿಗಾದರೂ ಬರುತ್ತಾ? ನನಗೂ ಬರೋಲ್ಲ. ನನಗೂ ಬರೋಲ್ಲ. ಬಟ್ ನಾವೇನು ಮಾಡ್ಬೋದು? ಒಂದು ಇಂಟೆಲಿಜೆಂಟ್ ಗೆಸ್ಸಿಂಗ್ ಮಾಡ್ಬೋದು. ವಿ ಕ್ಯಾನ್ ಡೂ ಅನ್ ಇಂಟೆಲಿಜೆಂಟ್ ಗೆಸ್ಸಿಂಗ್. ನಾವು ಜಾಣರಾಗಬೇಕಿಲ್ಲಿ. 374 ಮಗ್ಗಿ ಬರೋಲ್ಲ, ಬಟ್ ನಮಗೆ 3 ಮಗ್ಗಿ ಬರ್ತಾವ. 3 ಮಗ್ಗಿ ಬರ್ತಾವಿಲ್ಲ? ಅದು 3 ಹಿಡ್ಕೊಂಬಿಡೋಣ ನಾವು ಸುಮ್ಮನೆ. 3 ಹಿಡ್ಕೊಂಬಿಡೋಣ, ಆಯಿತಾ? ಇಲ್ಲೂ ಸಮಸ್ಯೆ ಇದೆಯಲ್ಲಪ್ಪ? ಏನಾರು ಸಮಸ್ಯೆ ಇದೆಯಾ ಈಗ? ಆಯ್ತು ಮಾಡಪ್ಪ ಹಂಗಾರೆ 374 ಮಗ್ಗಿಯಾಗ ಮಾಡೋಕ್ಕಾಗುತ್ತಾ? ಇಲ್ಲ ತಾನೆ? ನಾವು ಅದಕ್ಕೆ ಏನು ಮಾಡೋಣ? 3 ಮಗ್ಗಿಂದ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಏನು ಅನ್ಕೊಳ್ಳೋಣ? 3 ಮಗ್ಗಿಂದ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಸರಿನಾ? ಈಗ 374ರಲ್ಲಿ ಮಾಡೋದು ಬೇಕಾ 3ದು ಮಾಡಬೇಕಾ? 3ರಿಂದ ಮಾಡೋಣ. 3ರಿಂದ ಅನ್ಕೊಂಡ್ರೆ ಇದು 1 ನಂಬರ್ ಸಾಕಾಗುತ್ತಾ? ಇದೊಂದು ನಂಬರ್ ಸಾಕಾಗುತ್ತಾ? 3 2 6 ಸಾಕಲ್ಲ? 8 3ಕ್ಕಿಂತ ಜಾಸ್ತಿ ಇದೆ ತಾನೆ? 8 3ಕ್ಕಿಂತ ಜಾಸ್ತಿ ಇದೆ ತಾನೆ? 3 2 6 ತಾನೆ? ಆಯಿತು, 3 2 6 3 2 6. ಆದರೆ ಇಲ್ಲಿ ಬರೀ 3ರಿಂದ ಮಾಡ್ತಿದ್ದೀವಿ ನಾವು ಭಾಗಾಕಾರನ. ಎಷ್ಟಿಂದ ಮಾಡಬೇಕು? 374ರಿಂದ ಮಾಡ್ಬೇಕು ನಾವು ಆ್ಯಕ್ಚುಲಿ. ಹೌದು ತಾನೆ? ನಾವು ಅದು ಎಷ್ಟಾಗುತ್ತೆ ಅಂತ ಅಂದಾಜು ನೋಡೋಣ ಬರ್ರಿ. 2 4 8 2 7 14 4 ದಶಕ 1 2 3 6 1 7 7 48 ವರ್ಕ್ ಆಗುತ್ತಾ? ಬರುತ್ತೆ. 374 2 ಎಷ್ಟು ಬಂತು? 748. 7ರಲ್ಲಿ 8 ಹೋಗಲ್ಲ, 17ರಲ್ಲಿ 8 ಹೋದರೆ 9, 8ರಲ್ಲಿ 4 ಹೋದರೆ 4, 8ರಲ್ಲಿ 7 ಹೋದರೆ 1, 149 ಶೇಷ ಉಳೀತು. ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಪಕ್ಕದ ಮನೆಯಿಂದ ಒಂದು ಸಂಖ್ಯೆನ ಇಳಿಸ್ಕೊಂತೀವಿ. ಕರೆಕ್ಟಾ? ಈಗ ಮತ್ತೆ 3ರಿಂದನೇ ಅಂದಾಜು ಹಾಕ್ಬೇಕು ನಾವು. ಅಂದಾಜು ಹಾಕೋಣ. 3 ಎಷ್ಟಲೇ? 14. 14ಕ್ಕೆ ಹತ್ತಿರ ಇರೋ ನಂಬರ್ ಯಾವುದು? 3 4ಲೇ. 3 5 15 ಆಗ್ಬಿಡುತ್ತೆ. ಏನ್ರಮ್ಮ? ಇಲ್ಲಮ್ಮ, ಇಲ್ಲ. 3 4ಲೇ 12. 3 4ಲೇ 12. ಹೌದು ತಾನೆ? ಹತ್ರ ಬರೋದು ಬೇರೆ ಹತ್ರ ಬರುತ್ತಾ? 3 5 ಏನಾಗುತ್ತೆ? 15 ಆಗ್ಬಿಡುತ್ತೆ. ಜಾಸ್ತಿ ಆಗುತ್ತಲ್ಲ? 14ಕ್ಕಿಂತ ಕಡಿಮೆ ಇರಬೇಕು ನಮಗೆ. 3ರಿಂದ ಅಂದಾಜು ಹಾಕ್ತಿದ್ದೀವಿ. ಆದರೆ ಮಾಡಬೇಕಾಗಿರೋದು ಯಾರಿಂದ? 374ರಿಂದ. 374 4ಲೇ ಏನು ಬರುತ್ತೆ ಅಂತ ಚೆಕ್ ಮಾಡೋಣ. 4 4 16 ದಶಕ 1, 4 7 28 + 1 29 9 ದಶಕ 2, 4 3 12 + 2 14. ಬಂತಾ? 374 4ಲೇ 1496. ಶೇಷ ಏನು ಬರುತ್ತೆ? 0. ಓಕೆ. ಇನ್ನೂ ಅರ್ಥ ಆಗಿಲ್ಲ ಅಂದರೂ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಓ ಅಬ್ಸಲ್ಯೂಟ್ಲಿ ಭಾಳ ಕಡಿಮೆ. ಈ ಥರ ಲೆಕ್ಕ ಬರೋದು ಕಡಿಮೆ, ಬಟ್ ಬಂದರೆ ರೆಡಿ ಇರ್ಬೇಕು ನಾವು. ಇನ್ನೂ ತೊಂದರೆ ಇಲ್ಲ. 2ಕ್ಕೆ 4 ಮಾಡೋಣ ಲೆಕ್ಕ. ನಾನಿರುವುದೇ ನಿಮಗಾಗಿ, ಲೆಕ್ಕವಿರುವುದೇ ನಮಗಾಗಿ. ಓಕೆ, ಇಲ್ಲೊಂದು ಲೆಕ್ಕ ಇದೆ, ಟ್ರೈ ಮಾಡೋಣ. 9 5 4 ಈ ಥರ ಇದೆ. 297. ಓಕೆ, 297 ಮಗ್ಗಿ ಯಾರಿಗೆ ಬರುತ್ತಪ್ಪ? ಕೈ ಎತ್ತರಿ. ಎನಿಬಡಿ? ಬಟ್ ನಮಗೆ 2 ಮಗ್ಗಿ ಬರುತ್ತಾ? 2 ಮಗ್ಗಿ ಬರುತ್ತಾ? ಪಂಡಿತರಾಧ್ಯ ಆ ಕಲೇಶ್ ದೇವರಪ್ಪ ಅವನು. 297 ಮಗ್ಗಿ ಯಾವ್ದು ಬರುತ್ತೆ? 2 ಮಗ್ಗಿ ಕೈ ಎತ್ತಿದ್ದಾನೆ ಬಿಡಪ್ಪ, ಕನ್ಫ್ಯೂಸ್ ಆಗಿಬಿಡ್ರಿ. 29 ಮಗ್ಗಿ ಯಾರು ಕಲ್ತಿದ್ದೀರಿ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. 29 ಮಗ್ಗಿ ಯಾರು ಕಲ್ತಿದ್ದೀರಿ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ನೋಡ್ರಿ, 29 ತಾಣೋಣ, ಆಯಿತಾ? 29ರಿಂದ ಭಾಗಿಸ್ತಿದ್ದೀವಿ ಅಂತ ಅನ್ಕೊಳ್ಳೋಣ. 29 ಎಷ್ಟಲೇ ತಾಣಕ್ಕೆ ಹೋಗ್ತೀರಾ? 29 3ಲೇ ತಾಂತೀರಾ? ಕರೆಕ್ಟಾ ಇಲ್ಲ? ವೆರಿ ಗುಡ್. ಅಂದರೆ 29 3ಲೇ ಅಂದ್ರೆ ಅರ್ಥ ಏನು? 297 3ಲೇ ಅಂತ ಅರ್ಥ, ಹೌದಿಲ್ಲ? ಸೊ 3 7 21 1 ದಶಕ 2 3 9 27 + 2 29 9 ದಶಕ 2 3 2 6 2 8 891 ಬಂತು. 297 3ಲೇ 891. ಶೇಷ ಏನು ಉಳಿಯುತ್ತೆ ಮಕ್ಕಳು? ಇಲ್ಲಿ
10ರಲ್ಲಿ 1 ಹೋದರೆ 9, 14ರಲ್ಲಿ 9 ಹೋದರೆ 5. ಕರೆಕ್ಟಾ? 4ಕ್ಕೆ 4 ಹಾಗೆ ಬರುತ್ತೆ ಕೆಳಗೆ. ಈ 29ರಿಂದನೇ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ರಿ. 29 ಎರಡಲೇ ಅಲ್ವಾ? ನೀವು ಮಾಡಿದ್ರೆ 29 ಎರಡಲೇ ಮಾಡ್ತೀರಲ್ಲ. ಸೊ ಅದೇ ಥರ 297 ಎರಡಲೇ ಏನು ಬರುತ್ತೆ ನೋಡಿರಿ. 297 ಎರಡಲೇ 2 7 14, 2 9 18, 1 19, ದಶಕ 1, 2 2 4 1 5. ಕರೆಕ್ಟ್ ಬಂತ? 297 ಎರಡಲೇ 594, ಶೇಷ 0. ನಿಧಾನಕ್ಕೆ ಅರ್ಥ ಆಗ್ತಾವೆ. ಕೆಲವರಿಗೆ ಒಂದೇ ಲೆಕ್ಕಕ್ಕೆ ಅರ್ಥ ಆಗುತ್ತೆ, ಕೆಲವರಿಗೆ 2 3 ಲೆಕ್ಕಕ್ಕೆ ಅರ್ಥ ಆಗುತ್ತೆ, ಕೆಲವರು 4ನೇದಕ್ಕೆ, ಕೆಲವರು 5ನೇದಕ್ಕೆ, 6ನೇದಕ್ಕೆ, 7ನೇದಕ್ಕೆ, 8ನೇದಕ್ಕೆ, ಮತ್ತು ಕೆಲವರಿಗೆ ಅರ್ಥನೇ ಆಗೋದಿಲ್ಲ. ಮತ್ತೊಂದು ವರ್ಷಕ್ಕೆ ಅರ್ಥ ಆಗುತ್ತೆ. ಒಬ್ಬೊಬ್ರಿಗೆ ದೇವರು ಒಂದೊಂದು ರೀತಿ ವರ ಕೊಟ್ಟಿದ್ದಾನೆ. ಅವ್ರ ವರನೂ ನೀವು ಬೈಪಾಸ್ ಮಾಡಬೇಕು ಅಂದರೆ ನೀವು ಎಫರ್ಟ್ ಹಾಕಬೇಕು. ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ, ಏಕಾಗ್ರತೆ ವಹಿಸಿದರೆ, ಪಂಡಿತಾರಾಧ್ಯಂತರ ಬಾಯಲ್ಲಿ ಪೆನ್ ಇಟ್ಕೊಂಡು ನಗದೆ ಇದ್ದರೆ ಭಾಳ ಜಲ್ದಿ ಬರುತ್ತೆ. ಏನಮ್ಮ? ಎಸ್ ನೋ ಪ್ರಾಬ್ಲಮ್. ಸಾಕಷ್ಟು ಲೆಕ್ಕಗಳಿದ್ದಾವೆ ಇವು. ಇದನ್ನು ಟ್ರೈ ಮಾಡೋಣ. ರಾತ್ರಿ ತನಕ ಯಾಕೆ ಕಾಯ್ತೀಯಮ್ಮ ನೀನು? ಬಾರಮ್ಮ ಇಲ್ಲಿ, ಗಮನಿಸಮ್ಮ ಇಲ್ಲಿ. ಭೈರವಿ, ನೀನು ರಾತ್ರಿ ತನಕ ಯಾಕೆ ಇನ್ನೊಂದು ಸ್ವಲ್ಪ ಕಾಯ್ತೀಯ? ಈಗಲೇ ಕಲಿಯೋಣ ಬಾಯಿಲಿ. ಈಗ ಅದನ್ನು ಮನಸ್ಸು ಹೆಂಗೆ ಇರಬೇಕು ನಮ್ಮ ಮನಸ್ಥಿತಿ? ಅಯ್ಯೋ ಯಾಕೆ ಸರ್ ಹೇಳ್ಕೊಟ್ಟಿದ್ದು, ನನಗೆ ಯಾಕೆ ಅರ್ಥ ಆಗಲಿಲ್ಲಲ್ಲ? ತೆಗಿಲಿ ನೋಡೋಣ, ನೆಕ್ಸ್ಟ್ ಲೆಕ್ಕ ಮಾಡ್ತದಾರೆ ಸರ್, ಕರೆಕ್ಟಾಗಿ ಕೇಳಿಸ್ಕೊಳ್ಳೋಣ. ಅದು ಬರಲಿಲ್ವಾ? ಅಯ್ಯೋ ಇದು ಯಾಕೋ ಬರಲಿಲ್ಲಲ್ಲ, ಬಿಡು, ಅದು ಹೋಯ್ತು ಸರ್, ಇನ್ನೊಂದು ಲೆಕ್ಕ ಹೇಳ್ತದೆ, ಅದನ್ನಾರ ಗಮನಿಸೋಣ. ಇಲ್ಲೇ ಕಲಿಯೋ ಪ್ರಯತ್ನ ಮಾಡಬೇಕು. ನೀನು ಪೋಸ್ಟ್ಪೋನ್ ಮಾಡಬೇಡ ಅದನ್ನು. ಅಜ್ಜ ಇರ್ತಾರೆ, ಆಯಿತಾ? ಇಲ್ಲಿ ನೋಡಿಲಿ, 143 ಇದೆ. 143 ಮಗ್ಗಿ ಬರುತ್ತೇನಮ್ಮ? ಬರಲ್ಲ. ನಮಗೆ 14 ಮಗ್ಗಿ ಬರುತ್ತಾ? ಈಗ ಸುಮ್ಮನೆ 14 ಮಗ್ಗಿಂದ ಅಂದಾಜು ಹಾಕೋಣ. ನಾವು ಏನು ಮಾಡ್ತಿದ್ದೀವಿ? ಭಾಗಾಕಾರ ಮಾಡ್ತಿಲ್ಲ, ಅಂದಾಜು ಹಾಕ್ತಿದ್ದೀವಿ. ಈಗ 143 ಎಷ್ಟಲೆ ಅಂತ ಗೊತ್ತಿದೆಯಾ ನಿನಗೆ? ಅದು ಇಲ್ಲ. ನಾವು ಯಾವುದ್ರ ಸಹಾಯ ತಗೊಳ್ಳೋಣ? ನಮಗೆ ಗೊತ್ತಿರೋ ಮಗ್ಗಿ ಸಹಾಯನೇ ತಗೊಳ್ಳೋಣ. ಇಲ್ಲಿ ಗೊತ್ತಿರೋ ಮಗ್ಗಿ ಈ ಕಡೆಯಿಂದ ಯಾವ್ದು ಕಾಣ್ತಾ ಇದೆ? 1 ಮಗ್ಗಿ ಬರುತ್ತೆ, 14 ಮಗ್ಗಿನೂ ಬರುತ್ತೆ. ಅದು ಸ್ವಲ್ಪ ಮುಂದೋಗ್ಬಿಟ್ರೆ ಏನಾಗುತ್ತೆ? 143 ಮಗ್ಗಿ ಅದು ಬರೋದಿಲ್ಲ, ಅದು ಡೇಂಜರ್. ಅದಕ್ಕೆ ನಾವೇನು ಮಾಡ್ತೀವಿ? 14ಕ್ಕೆ ನಿಲ್ತೀವಿ. 14ರಿಂದ ಬುದ್ಧಿ ಓಡಿಸೋಣ. ನಾವು 14ರಿಂದ ಪ್ರಯತ್ನ ಮಾಡೋಣ, ಸರಿನಾ? 14 ಮಗ್ಗಿಯಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ರಿ. ಮೈ ಮೇಲೆ 14 ಮಗ್ಗಿ ಬಂದುಬಿಡ್ಲಿ. 14 1 14 14 2 28 14 3 42 14 4 56 15 70 14 6 74 17 98 14 8 112 109 126 14 140 14ನ್ನ ಆವರಿಸ್ಕೊಂಬಿಡ್ರಿ ಪೂರ್ತಿ. 14 ಮಗ್ಗಿಂದ ಭಾಗಿಸ್ಬೇಕು ನಾವೀಗ. 14 7 98 ಜಾಸ್ತಿ ಆಗುತ್ತೆ. 14 6 84 ಕೆಲಸ ಮಾಡುತ್ತೆ ನಮಗೆ. ಈಗ 14 6 ಅಂತ ಅಂದಾಜು ಮಾಡಿದ್ದೀವಿ ನಾವು, ಪರ್ಮನೆಂಟ್ ಅಲ್ಲ. ಚೆಕ್ ಮಾಡಬೇಕು. ಯಾವುದ್ರಿಗೆ ಚೆಕ್ ಮಾಡಬೇಕು? 143. ನಾವು ಭಾಗಿಸ್ತೀರ 143ಇಂದ ಎಲ್ಲ 143 ನೋಡಪ್ಪ. ನಾವು 14 6 ಅಂತ ಅಂದಾಜು ಹಾಕಿದ್ದೀವಿ, ಕರೆಕ್ಟಾ? ಆದರೆ ಇರೋದೇನು ನಂಬರ್ ಐತಲ್ಲಿ? 143. ಕರೆಕ್ಟ್ ಇದೆಯಾ ಭೈರವಿ? ಈಗ ನೋಡಿ ಇಲ್ಲಿ ಏನಾಗುತ್ತೆ ಭೈರವಿ, ನಾನು ಹೆಲ್ಪ್ ಮಾಡ್ತೀನಿ ನೋಡಿ. ಇಲ್ಲಿ 6 3 18, ದಶಕ 1 6 4 24 1 25 5, ದಶಕ 2 6 1 6 2 8. 143 6 858. ಭಾಗಾಕಾರ ಆಗುತ್ತಾ? 9ರಲ್ಲಿ 8 ಹೋದರೆ 1, 12ರಲ್ಲಿ 5 ಹೋದರೆ 7, 8ರಲ್ಲಿ 8 ಹೋದರೆ 0. ಕರೆಕ್ಟಾ ಭೈರವಿ? ಈ ಸ್ಟೆಪ್ ಅರ್ಥ ಆಯ್ತಾ? ಓಕೆ. ಮತ್ತೆ ಅಂದಾಜು ಹಾಕ್ಬೇಕು ನಾನೀಗ. ಇಲ್ಲಿ 5 ಅಂತೂ ಕೆಳಗೆ ಬರುತ್ತೆ, 715 ಬಂತು. ಮತ್ತೆ ಅಂದಾಜು ಹಾಕೋಣ. ಯಾವ ಮಗ್ಗಿಯಿಂದ? ನಮಗೆ ಗೊತ್ತಿರೋ ಮಗ್ಗಿಯಿಂದ ಅಂದಾಜು ಹಾಕೋಣ. 14 ಎಷ್ಟಲೇ? 14 70. ಕರೆಕ್ಟಾ? 14 70 ಹೋಗುತ್ತಾ ಇಲ್ಲ? ವೆರಿ ಗುಡ್. ನಾವು 14 70 ಅಂತ ಅಂದಾಜು ಹಾಕಿದ್ದೀವಿ. 14 70 ಅಂತ ಅಂದಾಜು ಹಾಕಿದ್ದೀವಿ. ಆದರೆ ನಂಬರ್ ಏನಿದೆ ಅಲ್ಲಿ? 143 ಮಗ್ಗಿಂದನೇ ಮಾಡ್ಬೇಕು ನಾವು ವಾಗ್ಸೋದಾದರೆ. ಕರೆಕ್ಟಾ? ಅದಕ್ಕೆ ನೋಡೋಣ ಎಷ್ಟು ಬರುತ್ತೆ, ಚೆಕ್ ಮಾಡೋಣ. ಅದೇ ಬರುತ್ತಾ? ಅದಕ್ಕಿಂತ ಜಾಸ್ತಿ ಬರುತ್ತಾ? ಅದಕ್ಕಿಂತ ಕಡಿಮೆ ಬರುತ್ತಾ? 5 3 15 5, ದಶಕ 1 5 4 21 21 1, ದಶಕ 2 5 1 5 2 7. ಟಡಾ 143 5 715, ಶೇಷ 0. ಹೋಗಪ್ಪ ಕಡೆ ಸೋಗು. ಓಕೆ, ಏನಂತೀರಾ? ಎನಿ ಪ್ರೋಗ್ರೆಸ್ ಗೌತಮ್? ಬರ್ತದ? ನೋ, ಡೋಂಟ್ ವರಿ.
ಬರದೇ ಇದ್ದರೆ ಏನೂ ತೊಂದರೆ ಇಲ್ಲ. ಆಯಿತಾ? ಅಭ್ಯಾಸ ಇನ್ನೂ ಭಾಳ ಬೇಕು ನಿಮಗೆ, ಇನ್ನೂ ಹೆಚ್ಚಿನ ಅಭ್ಯಾಸ ಬೇಕು. ಹೆಚ್ಚಿನ ಅಭ್ಯಾಸ ಮಾಡಿದ್ರೆ ಮಾಡ್ತೀರಿ. ಇನ್ನೊಂದು ಲೆಕ್ಕ ಶಲ್ವಿ, ಇನ್ನೊಂದು ಲೆಕ್ಕ ಪ್ರಯತ್ನ ಮಾಡೋಣ. ನೀವು ಇದನ್ನು ಸವಿತಾ ಇಲ್ಲ ಭಾಳ ಜನ. ಯಾಕೆ ಸವಿತಿಲ್ಲ ಅಂದರೆ ಭಾಳ ಜನಕ್ಕೆ ಇನ್ನೂ ಮಗಿ ಬರ್ತಾ ಇಲ್ಲ. 286. 28ರ ಬಗ್ಗೆ ಬೇಡ ತಡಿ, 2ರ ಮಗ್ಗಿಂದನೇ ಹೋಗೋಣ. ಭೈರವಿಗೆ ಭಾಳ ಇಷ್ಟ ಆಗ್ತದೆ ಅವಾಗ. ಯಾಕಂದರೆ ಭೈರವಿಗಿನ್ನೂ 28ರ ಮಗ್ಗಿ ಬರೋಲ್ಲ, ಹೌದಮ್ಮ ಅಲ್ವಾ? 28ರ ಮಗ್ಗಿ ಭಾಳ ಕಷ್ಟ ಬಿಡುತ್ತೆ. ಸೊ ಈ ಥರ ದೊಡ್ಡ ಲೆಕ್ಕ ಕೊಟ್ಬಿಟ್ಟಿದ್ದಾರೆ ರಿಷಿತಾ. ನಮಗೆ 286 ಮಗ್ಗಿ ಬರೋಲ್ಲ, ಹೌದಾ? ನಮಗೆ 2ರ ಮಗ್ಗಿ ಬರುತ್ತೆ. 2ರ ಮಗ್ಗಿಯಿಂದ ಲೆಕ್ಕ ಹಾಕೋಣ. ಇಲ್ಲಿ ಎಷ್ಟಿದೆ? 1 ಸಾಕಾಗುತ್ತಾ? 17 ಇದೆ. ಏನಾಗುತ್ತೆ? 2 ಎಂಟ್ಲೆ 16 ಎಲ್ಲಪ್ಪ. 2 ಎಂಟ್ಲೆ 16 ಕರೆಕ್ಟ್ ಇಲ್ಲ? 2 ಎಂಟ್ಲೆ 16 ಚೆಕ್ ಮಾಡೋಣ. 2 ಎಂಟ್ಲೆ 16. ಆದರೆ 2 ಎಷ್ಟಿದೆಯಾ ಇಲ್ಲಿ? 886. ಹೌದಿಲ್ಲ? ನನ್ನ ಪ್ರಕಾರ ಜಾಸ್ತಿ ಆಗ್ಬೋದು ನೋಡಿರಿ, ಜಾಸ್ತಿ ಆಗ್ಬೋದು ನೋಡಿರಿ. ಈಗ 8 6 48 8 ದಶಕ 4, 8 ಎಂಟ್ಲೆ 64 + 4 60, 8 8 ದಶಕ 6, 8 2 16 6 22. ಜಾಸ್ತಿ ಆಯ್ತಲ್ವಾ? 8 ಜಾಸ್ತಿ ಆಯ್ತು. 7ಕ್ಕೆ ಹೋಗೋಣ, 1 ಕಡಿಮೆ ಹೋಗೋಣ, 1 ಕಡಿಮೆ ಹೋಗೋಣ. 286 7 7 6 42 2 ದಶಕ 4, 7 8 56 4 58 8 ದಶಕ 5, 7 2 14 5 19. ಇದು ಜಾಸ್ತಿ ಆಯಿತಾ? ಓಹೋ ಹೋ 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 ಹೋ. ಈಗೇನು ಮಾಡಬೇಕು? ಇನ್ನೊಂದು ಕಡಿಮೆ ಮಾಡ್ಬೇಕು. 286 6 ಕರೆಕ್ಟಾ? ಅದು 28ರ ಮಗ್ಗಿ ಆಗಿದ್ರೆ ಈ ಸಮಸ್ಯೆ ಬರ್ತದಿಲ್ಲ. 2ರ ಮಗ್ಗಿ ತಾಣಿದಕ್ಕೆ ಸಮಸ್ಯೆ ಆಗಿಬಿಟ್ಟಿದೆ. 6 6 36, 6 8 48 5, 51 5 ದಶಕ 5, 6 2 12 5 17. ಕರೆಕ್ಟ್ ಆಗುತ್ತಾ? ಕರೆಕ್ಟ್ ಆಗುತ್ತಾ? 286 6 1716. ಶೇಷ ಏನು ಬರುತ್ತೆ ನೋಡಿರಿ? 4ರಲ್ಲಿ 6 ಹೋಗೋದಿಲ್ಲ, 14ರಲ್ಲಿ 6 ಹೋದ್ರೆ 8, 3ರಲ್ಲಿ 1 ಹೋದ್ರೆ 2 0 0. ಇಲ್ಲೊಂದು 6 ಕೆಳ ಬರುತ್ತೆ. 286. 286 ಮಗ್ಗಿಯಲ್ಲಿ 286 ಹೋಗುತ್ತಾ? 286 1 286. ಶೇಷ 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 0. ಇಷ್ಟೇ ಆನ್ಸರ್. 61 ಇದಕ್ಕೆ ಆನ್ಸರ್. ಈಸಿ ನೋಡಿರಿ. ನಾವು ಬರೀ 2ರ ಮಗ್ಗಿ ಹಿಡ್ಕೊಂಡೆ ನಾವು ಈ ಲೆಕ್ಕ ಮಾಡಿಬಿಟ್ವಿ. ಇನ್ನು 28ರ ಮಗ್ಗಿ ಬಂದಿದ್ರೆ ಇನ್ನೂ ಜಲ್ದಿ ಆಗ್ಬಿಡ್ತಿತ್ತು. ಭೈರವಿ ಏನಮ್ಮ? ಭೈರವಿ ಅಕ್ಕ? ನೀನು ಭೈರವಿ ಅಕ್ಕ ಅಷ್ಟೇ ಕೇಳ್ತಿರೋದು, ನೀನು ಹೇಳ್ತಿರೋದು. ಹಾಂ, 2ರ ಮಗ್ಗಿಂದ ಮಾಡಿದ್ವಿ. ಹೌದು ಹೌದು. ಸ್ಪಷ್ಟವಾಗಿ ಮಾತಾಡಬೇಕು, ಮೂಗಲ್ಲೇ ಮಾತಾಡಬಾರ್ದು. ಆಯಿತಾ? ನೆನ್ನೆ ಡಾಕ್ಟರ್ ರಾಜ್ಕುಮಾರ್ ಡೈಲಾಗ್ ಕೇಳಿದ್ರೆ ಇಲ್ಲ? ಎಷ್ಟು ಚೆನ್ನಾಗಿ ಹೇಳ್ತಿರು ಅವರು. ಹೆಂಗೆ ಮಾತಾಡ್ತಿದ್ರು? ಹಾಂ, ಉಚ್ಚಾರಣೆ ಎಷ್ಟು ಚೆನ್ನಾಗಿತ್ತು, ಹೌದಾ ಇಲ್ವಾ? ಅದನ್ನು ಆವಾಗಿನ ಕಾಲದ್ದು ಆಡಿಯೋ. ಇವತ್ತಿನ ಕಾಲದಲ್ಲಿ ಏನಾರು ಬಂದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅದು. ಎನಿವೇಸ್, ಇದನ್ನು ಮಾಡೋಣ ಚಲೇ. ಇದೊಂದು ಲಾಸ್ಟ್ ಲೆಕ್ಕ. ನನಗೆ ಗೊತ್ತು ಎಲ್ಲರೂ ಬೋರ್ ಆಗ್ಬಿಟ್ಟಿದ್ದೀರಿ. ಹಾಂ, ಬೋರ್ ಆಗ್ಬಿಟ್ರಾ? ಮತ್ತೆ ಬರ್ರಿ ಮತ್ತೆ ಮಾಡೋಣ. ನಮಗೆ ಈ ಲೆಕ್ಕನ ಸ್ನೇಹ ಬಂದು ಮಾಡ್ತಾಳೆ ಬೋರ್ಡ್ ಮೇಲೆ. ಸ್ನೇಹ ಬರ್ರಿ, ಕಮಾನ್. ಸ್ನೇಹ ಮಾಡ್ತಾರೀಗ. ನೀನು ಮಾಡ್ತೀಯ ಮನೋಜ? ಬರ್ರಿ ಸ್ನೇಹ. ಜೋರಾಗಿ ಒತ್ತಿ ಬರಿಬೇಡ್ರಿ, ಕೈಲೇ ಬರಿತೀರಾ? ಬರ್ರಿ. ಲಾಸ್ಟ್ ಕ್ವಶನ್ ಆಫ್ ದ ಡೇ. ನೀನು ಮಾಡ್ತೀಯ ಪೃಥ್ವಿ? ಬರುತ್ತಾ ಅದು? ಗುಡ್. ನೋಡೋಣ ತಡಿ, ಸ್ನೇಹ ಮಾಡ್ತಾರೆ. ಸ್ನೇಹ 5 7 ಬರಲ್ಲ? ಸಾರಿ. ಹ್ಞೂ ಹ್ಞೂ ವೆರಿ ಗುಡ್.
ದ್ರಾಕ್ಷಾಯಣಿ. ಮಾಡ್ತಿದ್ದೀರಾ ನೀವು ಸಹ? ನಿನ್ನ ಹೆಸರು ದ್ರಾಕ್ಷಾಯಣಿ ಏನಪ್ಪ? ಆಯ್ತಮ್ಮ, ಬಂತ ಆನ್ಸರು? ನೋಡ್ರಿ ಇವಾಗ ಬಂತು. ಭೈರವಿ ನಿಮ್ಮ ಫ್ರೆಂಡ್ ಅವರು ಹಾಕಿದಾರಲ್ಲ, ಇಲ್ಲಿ ಹಾಕ್ಬಾರ್ದಮ್ಮ ಮೈನಸ್ಸು, ಇಲ್ಲೇ ಹಾಕ್ಬೇಕು ಆಯಿತಾ? ಈ ಅಂಕೆ ಮುಂದೆನೇ ಹಾಕ್ಬೇಕು ಈ ಥರ, ಸರಿನಮ್ಮ? 12 ಇದು? ಅಲ್ಲೇನು ಮಾಡಿದ್ದಾರೆ ಅವರು? ನನಗೆ ಅರ್ಥ ಆಗಲಿಲ್ಲ. ಇಂಟು ಹೆಂಗೆ ಮಾಡಿದೆ? ಹಿಂಗೆ ಮಾಡಿದೆನಮ್ಮ? ಓ, ಹಿಂಗೆ ಮೇಲೆ ಕೆಳಗೆ ಇಂಟು ಮಾಡ್ತೀರಾ ನೀವು? ಅದು ಇದೆ ಪದ್ಧತಿ, ಆ ಥರನೂ ಮಾಡ್ತಾರೆ, ಏನು ತಪ್ಪಿಲ್ಲ, ಕರೆಕ್ಟ್ ಇದೆ. ಓಕೆ, ಸೊ ಸ್ವಲ್ಪ ಜನಕ್ಕೆ ದೊಡ್ಡ ದೊಡ್ಡ ಲೆಕ್ಕ ಅರ್ಥ ಆಯಿತು, ಸ್ವಲ್ಪ ಜನಕ್ಕೆ ದೊಡ್ಡ ದೊಡ್ಡ ಲೆಕ್ಕ ಅರ್ಥ ಆಗಿಲ್ಲ. ಬಟ್ ಮಕ್ಕಳೇ, ಈ ಲೆಕ್ಕಗಳಾದರೂ ಅರ್ಥ ಆಗಿದಾವಿಲ್ಲ? ಈ ಲೆಕ್ಕಗಳು ಕ್ಲಿಯರ್ ಆಗಿದೆ ತಾನೇ? ನೋ ಡೌಟ್. ನಮಗೆ ಗೊತ್ತಿರೋ ಮಗ್ಗಿ ಮೇಲಾದರೂ ಮಾಡೋಕ್ಕೆ ಬರುತ್ತಲ್ವಾ? ಯಾರಾದರೂ ಇದ್ದೀರಾ ಭಾಗಾಕಾರದ ಜ್ವರ ಇನ್ನೂ ಬಿಟ್ಟಿಲ್ಲದೆ ಇರೋರು? ಎಲ್ಲ ಹೋಯ್ತು ತಾನೇ? ವೆರಿ ಗುಡ್. ಸೊ ಎನಿವೇಸ್, ಇಲ್ಲಿಗೆ ಇವತ್ತಿನ ತರಗತಿ ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಲಿ ಆ ದೊಡ್ಡ ದೊಡ್ಡ ಲೆಕ್ಕಗಳಿದಾವಲ್ಲ ಭೈರವಿ, ನಿನಗೆ ಭಯ ಹುಟ್ಟಿಸುವ ಲೆಕ್ಕಗಳು, ಅವನ್ನ ಮಾಡೋಣ, ಸರಿನಾ? ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಕ್ತಾಯಗೊಳಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್. ನಿಮ್ಮ